ಪ್ರಾತಸ್ಮರಣೀಯರಾದ ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ಅನಂತ ಪ್ರಣಿಪಾತಗಳನ್ನು ಸಮರ್ಪಿಸಿ ಸಮಸ್ತ ಗುರು ಪರಂಪರೆಗೆ ವಂದಿಸಿ, ಪ್ರಿಯ ಪುಣ್ಯಾತ್ಮರೇ, ಸುಮಾರು ದಿವಸಗಳಿಂದ ಶ್ರೀಮನ್ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾದ ಪ್ರಶ್ನೋತ್ತರಿ ಅಂತ ಬರೆದಿದ್ದಾರೆ. ಸಂಗತವಾಗಿ ಜೋಡಿಸಿ ಹೇಳಿದ ಉತ್ತರವನ್ನು ಅರಿತು ನಡೆವನೇ ಬಲ್ಲವನು. ಪ್ರಶ್ನೆಯನ್ನು ನಾನೇ ಮಾಡ್ತೀನಿ, ಉತ್ತರನೂ ನಾನೇ ಹೇಳ್ತೀನಿ. ಪ್ರಶ್ನೆ ಮಾಡಕ್ಕೆ ಎಲ್ಲರಿಗೂ ಬರ್ತದೆ, ಉತ್ತರ ಹೇಳೋದು ಬಹಳ ಕಠಿಣ. ಬಹಳ ಮಂದಿ ಉತ್ತರ ಹೇಳಿದ್ರೆ ಏನೇನಾರು ಹೇಳ್ತಾರೆ. ಪ್ರಶ್ನೆಗೆ ತಪ್ಪ ಉತ್ತರ ಆಗಬಾರ್ದು. ಪ್ರಶ್ನೆ ಮಾಡಿ ಉತ್ತರ ಹೇಳ್ತೀನಿ, ಅದನ್ನು ತಿಳ್ಕೊಂಡು ಯಾರು ನಡೀತಾರೆ ಅವರು ಬುದ್ಧಿವಂತರು ಅಂಥೇಳಿ ಪ್ರಶ್ನೆ ಮಾಡ್ಕೋತ ಹೊಂಟಾರ. ಅವರು ಏನು ಮಾಡಿದರು? ಪ್ರಾಣಕ್ಕೆ ಸಮಾನವಾಗಿ ಕಾಯಬೇಕಾಗಿದ್ದು, ಜ್ವಾಕೆ ಮಾಡಬೇಕಾಗಿದ್ದು ಏನು? ನಾವೆಲ್ಲ ಪ್ರಾಣಕ್ಕೆ ಸಮಾನವಾಗಿ ಮನೆ, ರೊಕ್ಕ, ಭೂಮಿ, ಬಂಗಾರ, ಗಂಡ ಹೆಂಡತಿ ಜ್ವಾಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಪ್ರಾಣವನ್ನು ಕೊಟ್ಟು ಅದನ್ನು ಸಂಗ್ರಹಿಸಬೇಕು ಅಂತ ಮಾಡ್ತೇವೆ. ಪರಂತು ಅವು ಇಲ್ಲೇ ಉಳಿತಾವೆ, ಅವ ಹೋಗ್ತಾನೆ ಮನುಷ್ಯ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಶರಣರು ಹೇಳಿದರು, ಇವು ಯಾವು ನಿನ್ನೂ ಅಲ್ಲ, ನಂದು ಅಲ್ಲದಕ್ಕೆ ಯಾಕೆ ಬಡ್ದಾಡ್ತಿಯಪ್ಪ ತಮ್ಮ ಅಂತ ಹೇಳ್ತಾರೆ. ನಿಂದೇನು? ಪರಮಾತ್ಮ. ಆ ಪರಮಾತ್ಮನಿಗಾಗಿ ಬಡ್ದಾಡಬೇಕೆ ವಿನಃ ಪ್ರಪಂಚಕ್ಕಾಗಿ ಬಡ್ದಾಡಿದವರು ಹೋಗ್ಯಾರ, ಅವು ಇಲ್ಲೇ ಉಳಿದಾವ. ಭೂಮಿ ನಿನ್ನದಲ್ಲ, ಭೂಮಿಗಾಗಿ ಎಷ್ಟೋ ಮಂದಿ ಸತ್ತರು, ಭೂಮಿ ಹಂಗೆ ಅದ. ಬಂಗಾರಕ್ಕಾಗಿ ಎಷ್ಟೋ ಮಂದಿ ಸತ್ತರು, ಹಂಗೆ ಅದ. ಪರಂತು ಅವು ಯಾರ ಜೊತೆಗೇನೂ ಹೋಗಿಲ್ಲ, ಹೋಗುವುದೂ ಇಲ್ಲ. ಅದಕ್ಕೆ ಬಹಳ ಸುಂದರವಾಗಿ ಮಹಾತ್ಮರು ನಮ್ಗೇನು ಹೇಳ್ತಾರೆ ಅಂತ ಕೇಳಿದರೆ, ಸತ್ಯದ ಮಾರ್ಗವನ್ನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡು. ಅದನ್ನು ಹಿಡಿದು ನಡೆದಿ ಅಂತ ಕೇಳಿದರೆ, ಅದಕ್ಕಾಗಿಯೇ ಪ್ರತಿಯೊಂದು ಊರಲ್ಲಿ ಮಂದಿರಗಳು, ಮಠಗಳು, ಧರ್ಮಶಾಲೆಗಳು ಯಾಕೆ ಮಾಡಿದ್ದಾರೆ ಅಂತ ಕೇಳಿದರೆ, ಅದನ್ನು ಅನುಸರಿಸಲಿಕ್ಕೆ. ಮಠ ಮಾಡಿ ಅಲ್ಲೇ ಒಂದು ಗುಡಿ ಮುಂದೆ ಒಂದಿಷ್ಟು ಕುಂಡ್ರಾಕ, ಮಠ ಮಾಡಿದ್ರೆ ಒಂದೆರಡು ಮಾತು ಕೇಳಾಕ. ಪರಂತು ಮನುಷ್ಯನ ಜೀವನದಲ್ಲಿ ಇಷ್ಟು ವಿಚಿತ್ರ ಅದಾನೆ. ಮಂದಿರ ಕಟ್ಟಿಸ್ತಾರ, ಮಠ ಕಟ್ಟಿಸ್ತಾರ, ಹೋಗೋದನೇ ಇಲ್ಲ. ಬಹಳ ಜನ ಮನೆ ಮುಂದನೇ ಗಂಗಾ ಹರಿತದೆ, ಸ್ನಾನ ಮಾಡೋರಿಲ್ಲ. ಗಂಗೆ ಗಂಗೆ ಐತಿ ಯೋ ವದತಿ ಯೋ ಜನಾಂತರ್ಶತೈರಪಿ. ಬರೇ ದೂರಿಂದನೇ ಗಂಗಾ ಸ್ಮರಣ ಮಾಡಿದರೆ ಪಾಪ ಹೋಗಿ ಪುಣ್ಯ ಬರ್ತಂತೆ. ಗಂಗಾ ಪಾಪಂ ಶಶೀತಾಪಂ ದೈನ್ಯಂ ಕಲ್ಪ ವೃಕ್ಷಸ್ತತ. ಕಲ್ಪ ವೃಕ್ಷದ ಕೆಳಕ್ಕೆ ಕುಂತ ಅಂದುದೇ ಸಿಗ್ತದಂತೆ. ಆ ಗಿಡನೇ ಹಂಗೆ ಅದ, ಹೆಸರೇ ಕಲ್ಪ ವೃಕ್ಷ. ಏನು ಚಿಂತೆ ಮಾಡ್ತೀರಿ ಅದು ಸಿಗ್ತದೆ. ಚಿಂತಾಮಣಿ ಮುಂದೆ, ಕಲ್ಪ ವೃಕ್ಷದ ಮುಂದೆ ಸಿಗ್ತದೆ.
ಹಾಗೆ ಈ ಗಂಗಾ ಅನಂತ ಜನರ ಪಾಪವನ್ನು ಕಳೆದಿರ್ತಕ್ಕಂಥ ಭಗವಂತನ ಪಾದ ಪ್ರಕ್ಷಾಳನೆ ಮಾಡಿ ಭೂಮಿಗೆ ಪಾಪಿಗಳ ಪಾಪವನ್ನು ಕಳೆಯಲಿಕ್ಕೆ ಸಗರ ರಾಜನ ಪ್ರಯತ್ನದಿಂದ ಭೂಮಿಗೆ ಬಂದಿರತಕ್ಕಂಥ ಕೃಪಾಮಯಿ ಕರುಣಾಮಯಿ ಭಗವಂತನ ಶಿರಸ್ಸಿನಿಂದ ನಾರಾಯಣನ ಪಾದದಿಂದ ಹಿಮಾಲಯ ಪರ್ವತದಿಂದ ಹರಿದು ಬರತಕ್ಕಂಥ ಗಂಗೆ ಪಾಪ ವಿಮೋಚನೆ. ಮನುಷ್ಯನಿಗೆ ಶ್ರದ್ಧಾ ಬೇಕು. ಶ್ರದ್ಧಾ ಇಲ್ಲಾಂದ್ರೆ ಏನಾಗ ದಿನಂಪ್ರತಿ ಲಿಂಗ ಪೂಜೆ ಮಾಡಿದ್ರೆ ಇಲ್ಲ, ದಿನ ದಾನ ಮಾಡಿದ್ರೆ ಇಲ್ಲ. ನಾ ಎಲ್ಲಿ ದಾನ ಮಾಡ್ತೀನಿ ಅಲ್ಲಿ ಪರಮಾತ್ಮ ಅಂತ ತಿಳ್ಬೇಕು. ಭಿಕಾರಿ ಅಂತ ಅಲ್ಲ, ಪರಮಾತ್ಮ. ಮನುಷ್ಯನ ಭಾವನಾ ಭವನಾಶಿನಿ. ಮನುಷ್ಯನ ಭಾವೇ ವಿದ್ಯತೆ ದೇವು ನ ಪಾಷಾಣೆ ನ ಮೃಣ್ಮಯ. ಪರಮಾತ್ಮ ಭಾವದಲ್ಲಿ ಅದನ್ನು ಕಲ್ಲಾಗಿಲ್ಲ, ಮಣ್ಣಾಗಿಲ್ಲ. ಕೂಳೂರ ಕೊಡಗಸ ಕೂಸಿಗೆ ಪರಮಾತ್ಮ ಕಲ್ಲ ಕಂಡ. 10-20 ವರ್ಷ ಹಾಲು ಒಯ್ದು ಹಾಕುವರು ಅಪ್ಪನಿಗೆ ನಾಲಾಯಕನಿಗೆ ಕಾಣಲಿಲ್ಲ. ಯಾಕೆ? ಅವನಲ್ಲಿ ಭಾವ ಇಲ್ಲ. ಮನುಷ್ಯನಿಗೆ ಭಾವ ಬಹಳ ಪ್ರಾಮುಖ್ಯ ಅದ, ವಸ್ತು ಅಲ್ಲ. ನಾವೇನು ಪರಮಾತ್ಮ ಅರ್ಪಣೆ ಮಾಡ್ತೇವೆ ಅದು ನಮ್ಮದಲ್ಲದು, ನಮ್ಮದಲ್ಲ. ಅದು ಎಳೆನಿಮ್ಮದಾನ ಬೆಳೆನಿಮ್ಮದಾನ ಸುಳಿದು ಸೂಸುವ ಗಾಳಿ ನಿಮ್ಮದನ್ನು ಪರಮಾತ್ಮಂದೇ. ಬಂಗಾರ ನಾವು ಮಾಡಿಲ್ಲ, ಭೂಮಿ ಪರಮಾತ್ಮ ಮೊದಲೇ ಮಾಡೆ. ಪರಂತು ಮನುಷ್ಯ ಆ ವಸ್ತುವಿನ ಜೊತೆ ನಿನ್ನ ಭಾವ ಕೊಡು. ಹೇ ಪರಮಾತ್ಮ ನಂದಲ್ಲಪ್ಪ, ಇದಂ ನಮಮ. ಪೂಜಾ ಕಣಿಗೆ ಅನಿಸ್ತಾರೆ, ಇದಂ ನಮಮ, ಇದು ನಂದಲ್ಲಪ್ಪ ಪರಮಾತ್ಮ. ನಿನ್ನ ವಸ್ತು ನಿನಗೆ, ನಿನ್ನ ವಸ್ತು ನಿನಗೆ. ಗಂಗಾದಾಗ ಹೋಗಿ ನೀರು ತೊಗೊಂಡು ಗಂಗಾಕ್ಕೆ ಬಿಡ್ತೇವೆ. ಮತ್ತು ನೀರು ಗಂಗಾದೆ, ಕುಡಿದು ಗಂಗಾಕ್ಕೆ. ಹಾಗೆ ಜಗತ್ತಿನೊಳಗೆ ಮನುಷ್ಯನ ಭಾವ ಪ್ರಾಮುಖ್ಯದ. ಭಾವ ಇಲ್ಲೇ ಏನು ಮಾಡ್ತೀರಿ ಅದಕ್ಕೆಲ್ಲ ಬಹಳ ಬೈದಾರ. ಬೇವು ಬೆಲ್ಲದ ಬಿಡಲು ಏನು ಫಲ? ಏನು ಫಲ ಅದ? ಬೇವಿನಕಾಯಿ ಬೆಲ್ಲದಾಗ ಇಟ್ಟರೆ ಸಿಹಿ ಹಾಕದೇನ? ಆಗೋದಿಲ್ಲ. ಅದು ಸ್ವಭಾವನೇ ಬೇವಿನ ಕೈನದ. ಅದು ಮತ್ತೆ ಕಡೀರಿ ಮತ್ತೆ ಕೈನೇ ಇರ್ತದೆ. ಹಂಗೆ ಪಾಪಿ ಮನುಷ್ಯ ಅವ ಎಲ್ಲಿ ಕಾಶಿಗೆ ಹೋಗಲಿ, ರಾಮೇಶ್ವರಕ್ಕೆ ಹೋಗಲಿ, ಎಲ್ಲಿ ಅವ ಬೇಕಾದ್ರೆ ಹೋದ್ರೆ ಪಾಪ ಪಾಪಿನೇ ಅದ. ಅದು ಬೇವಿನಕಾಯ ಬೇವಿನ ಬೀಜವು ಬೆಲ್ಲದೊಳಗಲು ಏನು ಫಲ? ಏನ ಮಾಡ್ರಿ, ಭಾವದಿಂದ ಮಾಡ್ರಿ. ತ್ವದೀಯ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯ. ಹೇ ಪರಮಾತ್ಮ, ನಿನ್ನ ಕೊಡಾಕತ್ತೀನಿ. ನಾಂದಿದ್ರಾಗ ಏನದ? ಏನು ನಿಂದೇ ನೀನು ಕೊಡಾಕತ್ತೀನಿ. ಖುಷಿ ಹಾಕನ್ರಿ ಪರಮಾತ್ಮ. ನೀವೇ ದುಡ್ದಿರಿ, ನೀವೇ ಜೋಳ ತಂದಿರಿ, ನೀವೇ ಸಕ್ಕರೆ ತಂದಿರಿ, ನೀವೇ ಹಾಲು ಹಿಂಡಿರಿ, ಊಟಕ್ಕೆ ಕುಂತೀರಿ, ಬಿಸಿ ರೊಟ್ಟಿ ಹಾಲು ಕಲಸಿ ಉಣ್ಣಾಕತ್ತೀರಿ. ಕೂಸುಗಳು ತೊಗೊಂಡ್ಕೊಂಡಿರ್ತೀರಿ ಉಣ್ಣಕ್ಕೆ ಅಲ್ರಿ. ಕೂಸಿನ ಬಾಯಾಗ ಹಾಕಿ ನಿನ್ನ ಬಾಯಾಗ ಹಾಕೋತಿರ್ತೀರಿ. ಒಂದು ವೇಳೆ ಕೂಸ ಅಪ್ಪ 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 ಅಂತ ನಿನ್ನ ಬಾಯಿ ಕೈ ಮಾಡಿದ್ರೆ ಎಷ್ಟು ದೊಡ್ಡ ಬಾಯಿ ತೆರೆದು ತಗೋತಪ್ಪ. ಅದು ಅದ್ರ ಕೈಯಾಗ ಬರ್ತದೆ, ಎಷ್ಟು ಸೋರೆ ಹೋಗೋದು. ಪರಂತು ಎಷ್ಟು ಖುಷಿ ಆಗ್ತೀರಿ, ಎಷ್ಟು ಖುಷಿ ಆಗ್ತೀರಿ. ಏನು ಹುಡುಗ ಜೋಳ ತಂದಾನ, ಹುಡುಗ ರೊಟ್ಟಿ ಮಾಡ್ಯಾನ, ಹುಡುಗ ಹಿಂಡ್ಯಾನ, ಏನಿಲ್ಲ, ಎಲ್ಲ ಅವಂದೇ. ಪರಂತು ತಾಟನು ಅಪ್ಪಂದೆ, ಕಲಸದು ಅಪ್ಪಂದೆ. ಅಪ್ಪಂದೆ ತೊಗೊಂಡು ಅಪ್ಪನ ಬಾಯಿ ಕೈ ಕೊಟ್ರೆ ಎಷ್ಟು ಖುಷಿ ಆಗ್ತಾನ್ರಿ ಅಪ್ಪ. ಹಂಗ ಪರಮಾತ್ಮನ ಖುಷಿ ಆಗ್ತಾನ. ಎಳೆನಿಮ್ಮದಾನ ಬೆಳೆನಿಮ್ಮದಾನ ಸುಳಿದು ಸೋಸುವ ಗಾಳಿ ನಿಮ್ಮದಾನ. ಅವಂದೇ ತೊಗೊಂಡು ಅವನಿಗೆ ಕೊಟ್ರೆ ಬಹಳ ಖುಷಿ ಆಗ್ತದೆ. ಹೆಂಗೆ ತಂದೆ ಖುಷಿ ಆಗ್ತಾನೆ ಹಂಗೆ ಪರಮಾತ್ಮನ ಖುಷಿ ಆಗ್ತಾನೆ. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅಂದ್ರೆ ಕೊಡಕ್ಕಲಿ. ಮನುಷ್ಯನ ಜೀವನದಲ್ಲಿ ಕೊಡುಗೆ ಕೊಟ್ಟದ್ದು ತನಗೆ ಅಂದರೆ ಪರಮಾತ್ಮ ಪುಣ್ಯಾತ್ಮರೇ. ಅದಕ್ಕೆ ಮಹಾನುಭಾವರು ಬಹಳ ಚಂದ ಹೇಳ್ತಾರೆ. ಎಲ್ಲ ನಮಗೆ ಅನುಕೂಲ ಇದ್ರೇನಪ್ಪ ಅಂತ ಕೇಳಿದ್ರೆ ನಾವು ಮಾಡಂಗಿಲ್ಲ. ಹೆಂಗಿದ್ದೇವೆ? ಎಲ್ಲ ಅನುಕೂಲ ಅದ. ಶಾಸ್ತ್ರ ಹೇಳ್ತದೆ, ಗಂಗಾ ನದಿ ಕಾಶಿಗೆ ಹೋಗಿರ್ತೀರಲ್ಲ, ನೀವು ಎಲ್ಲರೂ ಹೋಗಿ ಬರ್ತೀರಲ್ಲ,
ಎದಕ್ಕೆ ಹೋಗ್ತಾರೆ? ಗಂಗಾ ಸ್ನಾನಂ ತುಂಗಾ ಪ್ರಾಣಂ ಅಲ್ಲ ಹೇಳ್ತಾರೆ. ಗಂಗಾಂಬ ವಿಶ್ವನಾಥ ದರ್ಶನಂ, ಗಂಗಾ ಸ್ನಾನ ವಿಶ್ವ ದರ್ಶನ ಮಾಡಿದ್ರಿ ಅಂದ್ರೆ ಬಹಳ ಭಾಗ್ಯದ, ಬಹಳ ಭಾಗ್ಯದ. ಪರಂತು ಕಾಶಾಗಿದ್ದವರು ಎಲ್ಲರೂ ಗಂಗಾ ಸ್ನಾನ ಮಾಡ್ತಾರೆ ತಿಳ್ಕೊಂಡಿರಿ. ಹಂಗಿದ್ರಿ ಇಲ್ಲಿಂದ 1000 ರೂಪಾಯಿ ಖರ್ಚು ಮಾಡಿ ಹೋಗ್ತೀರಿ, ಅವ್ರು ಮಾಡಂಗಿಲ್ಲ, ಮಾಡೋದಿಲ್ಲ. ಊರ ಮುಂದೆ ಹೊಳೆ ಹರಿದಾಕ್ಷಣ ಎಲ್ಲರೂ ನಿತ್ಯ ಸ್ನಾನ ಮಾಡುವರೇನಯ್ಯ. ಊರ ಮುಂದೆ ಹಾಳು ಹರಿದದ, ಎಲ್ಲರೂ ಸ್ನಾನ ಮಾಡ್ತಾರೆ ಇಲ್ಲ. ಗಂಗೆ ಚ ಯಮುನೆ ಚೈವ ಗೋದಾವರಿ ನರಸ್ವತಿ ಸಿಂಧು ಕಾವೇರಿ ಜಲೇಶ್ಮನ್ಯ ಸನ್ನಿಧಿ ಕುರು. ಗಂಗಾ ದೂರದಲ್ಲಿ ಯಪ್ಪ ಹೆಂಗೆ ಮಾಡ್ಬೇಕ್ರಿ ಅಂತ ಕೇಳಿದ್ರೆ, ಜಳಕ ಮಾಡೋ ಟೈಮಕ್ಕೆ ನಿಂದೇನು ಭಗವಣಿಗೆ ಪಾತ್ರ ನೀರದವಲ್ಲ ಹಾಕೋ ಟೈಮ್ ಕರಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಶ್ಮನ್ಯ ಸನ್ನಿಧಿ ಕುರು. ಈ ನೀರಾಗೆಲ್ಲ ಸಪ್ತ ನದಿಗಳು ಬರ್ರಿ ಅಂತ ಕರೆದು ಸ್ನಾನ ಮಾಡು. ಪರಂತು ಕಾಶಾಗಿದ್ದವ್ರೆ ಊರ ಮುಂದೆ ಹೊಳೆ ಹರಿದರೆ ಎಲ್ಲರೂ ಸ್ನಾನ ಮಾಡುವರೇನಯ್ಯ. ಇಲ್ಲ, ಯಾರು ಮಾಡಂಗಿಲ್ಲ. ಊರಲ್ಲಿ 100 ದೇವಾಲಯಗಳಿದ್ದರು ಎಲ್ಲರೂ ಭಕ್ತರೇನಯ್ಯ. ನಮ್ಮ ಓಣ್ಯಾಗ ಎಷ್ಟು ಅದಾವ ಇಲ್ಲಿ ಮಂದಿ? ಬೀದರ್ ಅರ್ಧ ನಾವು ಈ ಕಡೆ ಅದ, ನಮ್ಮ ಕಡೆ ಅದ. ಎಷ್ಟು ಮಂದಿ ಬಂದಿರಿ? ಎಷ್ಟು ಮಂದಿ ದಿನ ಗುಡಿ ಬರ್ತಾರೆ? ಬರುವುದಿಲ್ರಿ, ಬರುವುದಿಲ್ಲ. ಮನುಷ್ಯನಿಗೆ ಪುಣ್ಯ ಕರ್ಮದಲ್ಲಿ ಹೋಗ್ಬಿಡಂಗಿಲ್ಲ. ಪಾಪ ಪಾಪ ದೇವೇ ಸ್ಥಾಪ್. ದೇವ್ರ ಗುಡಿಗೆ ಹೊಂಟ್ರ, ದಾನ ಕೊಡಕ್ಕೆ ಹೊಂಟ್ರ ಪಾಪ ಬಂದು ನಿನ್ನ ಬಿಡಿಸ್ತದಂತ. ಕೆಟ್ಟ ಬುದ್ಧಿ ಬರ್ತದೆ. ಕೊಟ್ರೆ ಏನು ಬರ್ತದೆ? ಹೋದ್ರೆ ಏನು ಬರ್ತದೆ? ನಮಸ್ಕಾರ ಮಾಡಿದ್ರೆ ಏನು ಬರ್ತದೆ? ಮನೆ ಕುಂತು TV ನೋಡಿದ್ರೆ ಏನು ಬರ್ತದೆ ರೀ? ನೋಡ್ಬೇಕ್ರಿ. ಗುಡಿಗೆ ಹೋದ್ರೆ ಏನು ಬರ್ತದೆ ಅಂತ ಕೇಳೋರು, ದಾನ ಕೊಟ್ಟರು ಏನು ಬರ್ತದೆ ಅಂತ ಕೇಳೋರು, ಬಿಡಿಸೋದ್ರೆ ಏನು ಬರ್ತದಪ್ಪ? ಶರಿ ಕುಡಿದ್ರೆ ಏನು ಬರ್ತದಪ್ಪ? TV ನೋಡಿದ್ರೆ ಏನು ಬರ್ತದಪ್ಪ? ನಾಚಿಕಿರ್ಬೇಕು ಈ ಪ್ರಶ್ನೆ ಮಾಡ್ತಕ್ಕಂಥ ಮೂರ್ಖನಿ. ಏನು ಬರ್ತದೆ? ಬಿಡಿಸೋದ್ರೆ ಏನಾಗ್ತದ? ಆ ಮುನ್ಸಿಪಾಲಿಟಿ ಬಿಡಿಯೋರು ಹೇಳ್ತಾರೆ, ಸಿಕ್ಕ ಬಿಡಿಗಳೇ ಸೇದಿ ಕುಂಡಿ ಒಣಗಿಸಿಕೊಳ್ಳಬೇಡಿರಿ, ಮುನ್ಸಿ ಶಾಪ ಬಿಡಿಯನ್ನೇ ಸೇದಿರಿ. ನಾಚಿಕೆ ಬರುವುದಿಲ್ಲ. ಇಂಜುರಿಯಸ್ ಟು ಯುವರ್ ಹೆಲ್ತ್ ಸಿಗರೇಟ್ ಮೇಲೆ ಬರ್ದಾರ, ಸೇತಿ ನಾಚಿಕೆ ಬರೋದಿಲ್ಲ. 10 ರೂಪಾಯಿ 20 ರೂಪಾಯಿ ಖರ್ಚು ಮಾಡ್ತೀವಿ, ಶರಿ ಕುಡಿತೀವಿ, ನಾಚಿಕೆ ಬರೋದಿಲ್ಲ. ದಾನ ಮಾಡೋದ್ರೆ ನಾಚಿಕೆ ಬರ್ತದೆ. ಏನು ಸುಮ್ಮನೆ ಕುಡಿದು ಸಿಗರೇಟ ಸುಮ್ಮನೆ ಸೇದು, ಅರೆ ಬಾಯಿ ಆಗ್ತಾವ ಹೊತ್ತು ಊದ್ರೆ ಏನು ಬರ್ತದೆ ಅಪ್ಪ? ಉಂಡ್ರೆ ಏನು ಹೊಟ್ಟೆಗೆ ಹೋಗ್ತದೆ, ಹೊತ್ತು ಊದ್ರೆ ಏನು ಬರ್ತದೆ? ನಾಚಿಕಿಲ್ಲದ ಮನುಷ್ಯ ಮಾತಾಡ್ತಾನೆ ನೀವೆಲ್ಲ. ಅದಕ್ಕೆ ಅಂತಾರೆ ಏನಪ್ಪ ಅಂತ ಕೇಳಿದ್ರೆ, ಊರಾಗ ಮಹಾತ್ಮರು ಗುಡಿ ಕಟ್ಸ್ಯಾರ, ಮಂದಿರ ಮಾಡ್ಯಾರ, ಎಲ್ಲ ಮಾಡ್ಯಾರ, ಎಲ್ಲರೂ ಭಕ್ತರೇನಯ್ಯ. ಊರಾಗ 100 ಮಂದಿರಿದ್ರು ಕೂಡ ಎಲ್ಲರೂ ಭಕ್ತರೇನಯ್ಯ. ಶಾಸ್ತ್ರ ಹೇಳ್ತಾರು. ಊರಲ್ಲಿ ಓಣಿಗೆ ಶಾಲೆ ಇದ್ದರು ಎಲ್ಲರೂ ಶಿಕ್ಷಿತರೇನಯ್ಯ. ಅದ ಹಾಲಿ ಕಟ್ಟೆ ಎಲ್ಲರೂ ಶಿಕ್ಷಿತರದಾರ? ಇಲ್ಲ. ಶಿಕ್ಷಿತ ಅಂತ ಎದಕ್ಕಂತಾರಿ? ಓದದ್ದನ್ನ ತಿಳಿಬೇಕು, ತಿಳಿದಂಗೆ ಮತ್ತೆ ಅನ್ಬೇಕಮ್ಮ. ಮಾಸ್ತರ್ ಅಂತಾನ ಬರ್ದವಲ್ಲ ನಿಮಗೆ. ಶಾಲೆಗೆ ಹೋಗಿರಿ, ಏನು ಹೇಳ್ಯಾರ ಶಾಲೆಗೆ? ಸತ್ಯ ಹರಿಶ್ಚಂದ್ರ ಕಥೆ ಹೇಳ್ತೀರಿ, ಯಾರು ಕೇಳಿ ಏನಾಗ್ಯಾರ? ಊರಲ್ಲಿ ಶಾಲೆ 106 ಇದ್ದರು ಎಲ್ಲರೂ ಶಿಕ್ಷಿತರೇನಯ್ಯ. ಶಿಕ್ಷಿತರ ಹಾಕಿಲ್ಲ, ಶಾಸ್ತ್ರ ಇಲ್ಲ ಅವರು. ಅದಕ್ಕೆ ಹೇಳ್ತಾನಪ್ಪ ಅಂತಕ್ಕೆ, ಎಲ್ಲ ಊರೊಳಗೆ ಓಣಿಗೆ ಆಸ್ಪತ್ರೆಗಳಿದ್ದರೆ ಎಲ್ಲರೂ ಆರೋಗ್ಯವಂತರೇನಯ್ಯ. ಹಾಸ್ಪಿಟ್ಲ್ ಭಾಳ ಆಗ್ಯಾವ ಅಂದ್ರೆ ರೋಗಿ ಭಾಳ ಆಗ್ಯಾವ ಅಂತ ಅರ್ಥ. ಸರಿ ಅಂಗಡಿ ಭಾಳ ಆಗ್ಯಾವ ಅಂದ್ರೆ ಕೊಡೋರು ಭಾಳ ಮಂದಿ ಆಗ್ಯಾರ ಅಂತ ಅರ್ಥ. ಮುನ್ಸಿಪು ಡಿಸ್ಟ್ರಿಕ್ಟ್ ಕೋರ್ಟ್ ಆಗ್ಯಾವ ಅಂತಂದ್ರೆ ಏನರ್ಥ? ತಪ್ಪು ಮಾಡೋರು ಭಾಳ ಅದಾರಂತ ಅರ್ಥ.
ಎಲ್ಲಿ ಶರಿ ಅಂಗಡಿ ಇರಬಾರ್ದು, ಎಲ್ಲಿ ಆಸ್ಪತ್ರೆ ಇರಬಾರ್ದು, ಎಲ್ಲಿ ಕೋರ್ಟ್ ಇರಬಾರ್ದು. ಅಂಥದ್ದಕ್ಕೆ ಮನುಷ್ಯತ್ವ ಅಂತಾರ್ರಿ. ಅಂಥವನಿಗೆ ಉಣಕ್ಕೆ ಬರ್ತದ ಅಂತಾರ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಜಗಳಿಲ್ಲ ಅಂದ್ರೆ ಕೋರ್ಟ್ ಇಲ್ಲ, ಊಟ ಗೊತ್ತಾಯ್ತಂದ್ರೆ ದವಾಖಾನೆ ಇಲ್ಲ. ಏನು ಮನುಷ್ಯ ಇದೆಯೋ, ಏನು ಮನುಷ್ಯ ಇದೆಯೋ. ಮನುಷ್ಯತ್ವ ಅಂತಾರೆ ಇದಕ್ಕೆ. ಶಾಸ್ತ್ರ ಹೇಳ್ತದೆ, ಮೊದಲು ಮಾನವನಾಗು, ಆಮೇಲೆ ದೇವನಾಗು. ಮೊದಲು ಮನುಷ್ಯ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಾರೆ ಅವರು. ಸ್ವತಂತ್ರ ಧೀರ ಸಿದ್ಧೇಶ್ವರ ಶರೀರ ಜೀವವಾಗಿದ್ದ ಕ್ಷಣಕ್ಕೆ ಎಲ್ಲರೂ ಜೀವಂತರೇನಯ್ಯ. ಕಡಿಗೆ ಶ್ರದ್ಧೆ ಪ್ರಾಣಕ್ಕೆ ಬರೀತಾರೆ, ಉಸಿರಾಡಿಸ್ತಾರೆ ಅಂದ ಮಾಲಕ್ಕೆ ಜೀವಂತ ಅದರ ಅಂತ ಅನ್ನಬಾರ್ದು. ಎಷ್ಟೋ ಮಂದಿ ಪ್ರಾಣ ಇದ್ದು ಸತ್ತಿರ್ತಾರೆ, ಉಸಿರು ಆಡ್ತಾನೆ ಸತ್ತಿರ್ತಾರೆ. ಎಷ್ಟೋ ಮಂದಿ ಏನಪ್ಪ ಅಂತ ಕೇಳಿದ್ರೆ, ಯಾಕೆ ಅವರಲ್ಲಿ ದಯ ಇಲ್ಲ, ಧರ್ಮ ಇಲ್ಲ, ಪ್ರೀತಿ ಇಲ್ಲ. ಅಂಥವರು ಇದ್ದರೇನೋ ಶಿವಶಿವ, ಸತ್ತರೇನೋ ಶಿವಶಿವ. ಇದಕ್ಕಿಂತ ಎಷ್ಟು ಅವ್ರ ಮನಸ್ಸಿಗೆ ತಾಪಾಗಿ ಬಸವಣ್ಣವ್ರು ಅಂದಿರು, ಇಂಥವರು ಇದ್ದರೇನೋ ಶಿವಶಿವ, ಸತ್ತರೇನೋ ಶಿವಶಿವ. ಎಷ್ಟು ತಾಪಾಗಿರ್ಬೇಕು ಅವರಿಗೆ. ನಾವು ಮಾಡೋ ವ್ಯವಹಾರ, ನಾವು ಆಡೋ ಮಾತ, ನಾವು ನೋಡುವ ದೃಷ್ಟಿ, ನಮ್ಮ ಗಳಿಸೋ ಪದ್ಧತಿ ನೋಡಿ ಇಂಥ ಮನುಷ್ಯ ಇದ್ದರೇನೋ ಶಿವಶಿವ, ಸತ್ತರೇನೋ ಶಿವಶಿವ. ಪುಣ್ಯಾತ್ಮರೇ, ಜೀವನದಲ್ಲಿ ಲಕ್ಷ್ಯ ಇಡ್ರಿ. ಯಾಕಂತ ಕೇಳಿದ್ರೆ, ಮನುಷ್ಯ ಏನೋ ಏನೋ ಆಗಕ್ಕೆ ಹೊಂಟಾನೆ. ಮನುಷ್ಯ ಪಶು ಆಗಕ್ಕಲ್ಲ, ಪಕ್ಷಿ ಆಗಕ್ಕಲ್ಲ, ಪ್ರಾಣಿ ಆಗಕ್ಕಲ್ಲ, ಮನುಷ್ಯ ಮಹಾದೇವ ಆಗಕ್ಕೆ ಬಂದ. ಆ ಮಾರ್ಗದಲ್ಲಿ ಪ್ರವೃತ್ತಿಯಾಗಿ ನಡೆಯಬೇಕೀಗ. ತಪ್ಪು ಆಗ್ತಾವ ಮನುಷ್ಯನಲ್ಲಿ. ಎಲ್ಲರೂ ಚಲೋ ಆದರೆ ತಪ್ಪದವಪ್ಪ. ತಪ್ಪಿಲ್ಲದೆ ಮನುಷ್ಯ ಹುಟ್ಟಿದ, ತಪ್ಪಾಗೆ ಹುಟ್ಟಿದೆ. ತಪ್ಪು ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ಯಾರು ಪುಣ್ಯಾತ್ಮರಿಲ್ಲ, ಎಲ್ಲರೂ ಹುಟ್ಟೋ ತಪ್ಪಾಗಿ ಏನಾದ ಅಂತ ಹುಟ್ಟಿದ್ದೇವೆ. ಇನ್ನೊಮ್ಮ ಹುಟ್ಟಿ ಬರಲಾರ್ದಂಗೆ ಮಾಡ್ಕೋಬೇಕು, ಇನ್ನೊಮ್ಮ ಪರಮಾತ್ಮನ ಪ್ರಾಪ್ತಿಯಾಗಿ ಮಾಡ್ಕೋಬೇಕು ಪ್ರಯತ್ನ ವಿನಃ ಮನುಷ್ಯ ಮತ್ತಿಟ್ಟು ಕೆಳಗೆ ಇಳಿಬಾರ್ದು, ಕೆಳಗೆ ಇಳಿಬಾರ್ದು. ಅದಕ್ಕೆ ಮಹಾನುಭಾವರು ಬಹಳ ಸುಂದರವಾಗಿ ಹೇಳ್ತಾರಪ್ಪ ಅಂದ್ರೆ, ನೋಡಪ್ಪ, ಪರಮಾತ್ಮ ಜಗತ್ತಿನೊಳಗೆ ಎಷ್ಟೋ ಜನಪ್ಪ ಅಂತ ಕೇಳಿದ್ರೆ ಅಂಥವ್ರು ಅದಾರ. ಶರೀರ ಪರಮಾತ್ಮ ನಮ್ಗೆ ಕೊಟ್ಟಾನೇನಪ್ಪ ಅಂತ ಕೇಳಿದರೆ ಇದಕ್ಕೆ ಕೊಟ್ಟಾನ. ನಾವು ಎಲ್ಲ ಇದ್ರೂ ಕೂಡ ಅದನ್ನು ಬಿಟ್ಟು ಇಡ್ತೇವೆ. ಯಾಕೆ ಗೊತ್ತಿಲ್ಲೇನು? ಪ್ರವಚನ ಕೇಳಿದ್ರೆ ಚಲೋ ಇರ್ತದೆ, ಪೂಜೆ ಮಾಡಿದ್ರೆ ಚಲೋ ಇರ್ತದೆ, ದೇವ್ರಿಗೆ ಹೋಗಿದ್ರೆ ಚಲೋ ಇರ್ತದೆ, ಗಂಗಾ ತುಂಗಾ ಸ್ನಾನ. ಯಾರಿಗೆ ಗೊತ್ತಿಲ್ಲರಿ? ಎಲ್ಲರಿಗೂ ಗೊತ್ತದ. ಬರ ಮಾಡೋದು ಯಾಕಿಲ್ಲ? ಮಾಡಕ್ಕೆ ಯಾಕಿಲ್ಲ? ಅದಕ್ಕೆ ಮಹಾತ್ಮರು ಹೇಳಿದ್ರು, ಪಾಪ ಅವರ ಪಾಪ ವಿಘ್ನ ಅದಾವ. ಕಣ್ಣಿನ ಮೇಲೆ ಪರದೆ ಬಂತು ಅಂದ್ರೆ ನಿಮ್ಮ ಮುಂದೆ ನಿಂತರೂ ಕಾಣಂಗಿಲ್ಲ, ನಿಮ್ಗೆ ಮುಂದೆ ನಿಂತರೂ ಕಾಣಂಗಿಲ್ಲ. ಯಾರು ಹಂಗೆ ಯಾವ ಮನುಷ್ಯನ ಬುದ್ಧಿ ಮೇಲೆ ಪರದೆ ಬರ್ತದ ಪಾಪದ್ದು, ಆ ಕಾಲಕ್ಕೆ ಅವನಿಗೆ ಸತ್ಯ, ಧರ್ಮ, ನೀತಿ, ಪುಣ್ಯ ಗೊತ್ತಾಗೋದಿಲ್ಲ. ಅದು ಎಲ್ಲರಿಗೂ ಸಾಧ್ಯನೂ ಇಲ್ಲ. ಅದಕ್ಕೆ ಹೇಳಿದರು, ಇಷ್ಟೆಲ್ಲ ಪುಕಟೆ ಪ್ರವಚನ ನಡೆದಲ್ರಿ. ಎಲ್ಲರೂ ಕೇಳಕತ್ಯಾರ, ಯಾರು ಕೊಡಕತ್ಯಾರೋ, ಯಾರು ಉಣಕತ್ಯಾರೋ, ಏನಾಗಿರ್ಬೇಕು ಬಂದು ಕೇಳಕ್ಕೆ ಏನಾಗಿರೋದು? ಎಲ್ಲೆಲ್ಲಿ ಕುಂತು ಹರಟಿ ಹೊಡಿತೇವೆ. ಎಲ್ಲೆಲ್ಲಿ ನಡೆದವ ಅಲ್ಲಿ ಹೋಗ್ಬೇಕು. ಎಲ್ಲೇ ಅಂತ ಎಲ್ಲಿ ನಡೆದಲ್ಲಿ ಸಾಯಂಕಾಲ ದಿನಂಪ್ರತಿ 1-2 ಮಾತು ಮಲುಕ್ಕಿಂತ ಮುಂಚೆ ಒಳ್ಳೆ ಮಾತು ಕಿವಾಗ ಬೀಳು. ರಾತ್ರಿ ಅದೇ ನೋಡುದ್ದೆ, ಮಾಡಿದ್ದೆ, ಕೇಳಿದ್ದೆ ಸ್ವಪ್ನದಾಗ ಬರ್ತದೆ. ನೋಡುದ್ದು, ಕೇಳಿದ್ದು, ಮಾಡಿದ್ದೆ ಸ್ವಪ್ನದಾಗ ಬರ್ತದೆ. ಮತ್ತೆ ಯಾಕೆ ಕೇಳಂಗಿಲ್ಲ? ದಾನ ಯಾಕೆ ಮಾಡಂಗಿಲ್ಲ? ಗುಡಿಗೆ ಯಾಕೆ ಹೋಗಂಗಿಲ್ಲ? ಧರ್ಮ ಪರಮಾತ್ಮನಿಗೆ ಕೇಳ್ತಾನೆ. ಪರಮಾತ್ಮ ಯಾರಿಗೆ ಗೊತ್ತಿಲ್ಲ ಇದು ಪ್ರವಚನ ಚಲೋ, ದಾನ ಚಲೋ, ಧರ್ಮ ಚಲೋ.
ಗುಡಿಗೆ ಹೋಗುದು ಚಲೋ. ಯಾಕೆ ಹೋಗೋದಿಲ್ಲ ಮನುಷ್ಯನಿಗೆ? ಯಾರಿಗಾರು ಕೇಳಿ, ಯಾರೋ ಒಬ್ರು ಇರ್ಬೇಕು ಅಲ್ಲೇನು ಹೋಗುದಂತ. ಪರತ್ ಎಲ್ಲರೂ ಹೋಗ್ಲಿಲ್ಲ ಅಂದ್ರೂ ಹೇಳ್ತಾರೆ, ಚಲೋ ರೀ, ಕೇಳ್ಬೇಕ್ರಿ, ಹೋಗ್ಬೇಕ್ರಿ, ನಮಸ್ಕಾರ ಮಾಡ್ಬೇಕ್ರಿ ಅಂತ ಮಾಡಂಗಿಲ್ಲ. ಯಾಕೆ? ಪರಮಾತ್ಮನಿಗೆ ಧರ್ಮ ಕೇಳ್ತಾನೆ. ಅವಾಗ ಪರಮಾತ್ಮ ಹೇಳ್ದ, ಪಾಪ ಅಬ್ಸ್ಟಕಲ್ ಅಂತ ಇರ್ತಾವಲ್ರಿ ರೋಡ್ದಾಗ 100 ಸ್ಪೀಡ್ ಯಾಕೆ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ. ಯಾಕೆ? ಅಬ್ಸ್ಟಕಲ್ ಅದಿ ಓಡಕ್ ಬರಂಗಿಲ್ಲ. ಹಂಗ ಇಲ್ಲಿನೂ ಅದಾವಂತ. ವಿದ್ಯಾಯಾಮ್ ಧನ್ವಿನಾಂ ಕೋಟಿ ತದರ್ಧಂ ಹರಿಮಂದಿರೆ ತದರ್ಧಂ ಜಾಹ್ನವಿ ತೀರೆ ತದರ್ಧಂ ದಕ್ಷಿಣೆ ಕರೆ. ಪ್ರವಚನ ಕೇಳಾಕ 1 ಕೋಟಿ ವಿಘ್ನ ಅದಾವಂತ. 1 ಕೋಟಿ. ತದರ್ಧಂ ಹರಿಮಂದಿರೆ, ದೇವರ ಗುಡಿ ಹೋಗಿ ದರ್ಶನ ತಗೊಂಡು ಬರ್ಬೇಕಂದ್ರೆ 50 ಲಕ್ಷ ವಿಘ್ನ ಅದಾವಂತ. ತೀರ್ಥಯಾತ್ರೆಗೆ ಹೋಗಿ ಸ್ನಾನ ಮಾಡ್ಬೇಕಂದ್ರೆ 25 ಲಕ್ಷ ವಿಘ್ನ ಅದಾವಂತ. ಕಾಶಿಗೆ ಹೋಗಿ ಹಂಗೆ ಬಂದವ್ರು ಇದಾರೆ, ಶಕ ಮಾಡೋದವರು ಗಂಗಾ. ಆಮೇಲೆ ಈ ಬಲಗೈ ಮೇಲೆ 25 ಲಾಖ ವಿಘ್ನ ಅದಾವಂತದೆ. 25. ಧರ್ಮರಾಯ ಅಂದ, ಸುಳ್ಳು ಹೇಳೋದ್ರಾಗೂ ಒಂದಿಟ್ಟು ಲಿಮಿಟ್ ಇರ್ತದೆ ದೇವ್ರಿಗೆ. ನಿನ್ನಂತ ಸುಳ್ಳೇ ಜಗತ್ನಾಗ ಯಾರೂ ಇಲ್ಲ. ಗಂಗಾ ದಂಡಿಗೆ ಅಲ್ಲೇ 50 ಲಕ್ಷ ಇರ್ತಾರೆ, ಕೈ ಮೇಲೆ 25 ಲಕ್ಷ ಇರ್ತಾರೆ. ದೇವ್ರ ಗುಡಿಗೆ ಏನಪ್ಪ ಅದಕ್ಕಾರ 50 ಲಕ್ಷ, ಪ್ರವಚನ ಕೇಳಕ್ಕ 1 ಕೋಟಿ. ಏನು ಹೇಳ್ತೀನಿ? ಸರಿ, ಸುಳ್ಳೇ ಹೇಳ್ತೀನಿ. ಪರಮಾತ್ಮ ಅಂದ, ಪರೀಕ್ಷೆ ಮಾಡು, ಹೋಗು. ಭೀಮ ಕೊಳ್ಳಾಗ ಹೆಗಲ ಮೇಲೆ ಒಂದು ಗದ ತೊಗೊಂಡು ದೊಡ್ಡ ಯಾವರೇ ವಿಘ್ನ ಮಾಡ್ದ ಅಂದ್ರೆ ಅವ್ನು ತೆರಿನ ಬಡಿವು ತಿಳ್ಕೊಂಡು ಗದ ತೊಗೊಂಡು ಬಂದ. ನಡೆದಿತ್ತು ಪ್ರವಚನ ಹಿಂಗ. ಯಾವರ ಕೈಯ ಕುಯ್ಯ ಅಂದ್ರೆ ಅವ್ನು ಪೈ ಅಂತ ಕೊಂದೇ ಬಿಡ್ತೀನಿ ಅಂತ ಗದ ತೊಗೊಂಡು ಬಂದ. ಹೊರ ನಿಂತ ನೋಡ್ದ, ಎಲ್ಲರೂ ಶಾಂತ ಕುಂತಾರ, ಪ್ರವಚನ ಕೇಳಕತ್ಯಾರ, ಹೇಳೋರು ಹೇಳಕತ್ಯಾರ, ಯಾರು ಶಬ್ದಲ್ಲಿ ಗಪ್ ಕುಂತಾರೆ, ವಿಘ್ನ ಏನೂ ಇಲ್ಲ. ಎಟ್ರೆ ಸುಳ್ಳು ಹೇಳ್ತಾನಪ್ಪ ಪರಮಾತ್ಮ. ನಡಿ ಹೋದ. ಗುಡಿಯಾಗ 50 ಅದಾವಂತ. ಗುಡಿ ಮುಂದೆ ಹೋದ. ಸೋಮವಾರ ಕೆಲವೊಂದು ದೇವ್ರು ಬೇರೆ ಬೇರೆ ಇರ್ತಾವ. ಹನುಮಪ್ಪ ಶನಿವಾರ ಇರ್ತಾನ, ಗುರುವಾರ ಇರ್ತಾವ, ಲಕ್ಷ್ಮೀ ಮಂಗಳವಾರ ಶುಕ್ರವಾರ ಇರ್ತಾಳ. ನಿಮ್ಗೆ ಹೇಳ್ತೀನಿ, ಸೋಮವಾರ ಇತ್ತು, ಮಂದಿ ಲೈನ್ ಹತ್ತಿತ್ತು. ಹೂ ಮಾರ್ತಿದ್ರು, ಹಣ್ಣು ಮಾರ್ತಿದ್ರು, ತಗೊಳ್ಳೋರು ತಗೋತಿದ್ರು, ಗುಡಿಗೆ ಹೋಗ್ತಿದ್ರು. ಇವ ಹೋಗಿ ನಿಂತ ಯಾವರೇ ಹಣ್ಣು ತೊಗೊಳೋರಿಗೆ, ಹೂ ತೊಗೊಳೋರಿಗೆ ಯಾರೇ ಗದ್ದಲ ಹೊಡಿಬೇಕು ಅವ್ನು ತೆರಿ ಬಂತ. ಇವ ಹೋಗಿ ನಿಂತ ಅಲ್ಲಿ ಅರ್ಧ ಗಂಟೆ ಆರತಿ ಆಯಿತು. ಮಂದಿ ಎಲ್ಲ ನಡಕತ್ತಿರು, ಹೊಳೆ ಬಂದ. ಕೆಟ್ಟ ಸುಳ್ಳು ಹಡಿ ಕೃಷ್ಣ. 50 ಲಕ್ಷ ವಿಘ್ನದ ನಡಿ. ಇನ್ನು ನೋಡೋನು ಗಂಗಾನ ಹಂತ್ಯಾಕ. ಅಲ್ಲಿ ಹೋದ. ಅಮಾಸಿರಿ, ಅದ್ರಾಗ ಆಯ್ತಾರ ಅಮಾಸಿ. ಮಂದಿನೇ ಮಂದಿ, ಸ್ನಾನ ಮಾಡೋರು ಎಲ್ಲರೂ ಸ್ನಾನ ಮಾಡೋರು. ಹರ ಹರ ಹಾಡೋರು, ಹರ ಹರ ಮಹಾದೇವ ಶಂಭೋ ಕಾಶಿ ವಿಶ್ವನಾಥ ಗಂಗೆ. ಅಲ್ಲಿ ಹಾಡ್ತಾರೆ, ಹಾಡ್ಕೋತಾರೆ ಎಲ್ಲರೂ. ಹರ ಹರ ಮಹಾದೇವ ಶಂಭೋ ಕಾಶಿ ವಿಶ್ವನಾಥ ಗಂಗೆ. ಎಲ್ಲರೂ ಸ್ನಾನ ಮಾಡಕತ್ತಾರ, ಯಾರು ನಿಂತು ಮಾಡಕತ್ತಾರ, ಯಾರು ಕುಂತ ಮಾಡಕತ್ತಾರ. ಎಲ್ಲರೂ ಚಂದ ನಡೆದಾರೆ, ಯಾರು ಏನು ಮಾಡಕತ್ತಿಲ್ಲ. ಇದು 3ನೇ ಸುಳ್ಳು. ಕೃಷ್ಣ ಅಂದ್ರೆ ಸುಳ್ಳು ಮುದ್ದಿ. ಆ ಜನ್ಮದಾಗ ಖರೆ ಮಾತಾಡಿಲ್ಲ. ಬಂದ. ಧರ್ಮದೆಲ್ಲ ಕುಂತಿರೋದು. ಹೋಗಿ ಬಂದೇನಪ್ಪ? ಹೋಗಿ ಬಂದೆ. ಏನು ನೋಡಿ, ನಿಂದು ಪೂರ ಎಲ್ಲ ಸುಳ್ಳು ಗೊತ್ತಾಯ್ತಂದು. ಅರೆ ಇಷ್ಟು ತಿರುಗಾಡಿ ನೀವು ಒಬ್ಬರು ಎಲ್ರಿ? ಯಾರು ಪ್ರವಚನದಾಗ ಎಲ್ಲರೂ ಕೇಳಕತ್ತೀರು?
ಗಂಗಾದಾಗೆಲ್ಲ ಸ್ನಾನ ಮಾಡಕತ್ತಾರ, ಆರಾಮ್ ಸಿರಿ ಚಂದ ನಡೆದಿತ್ತು. ಯಾರು ಜಪ ಮಾಡ್ತಿರು, ಗುಡಿ ಮುಂದೆ ಯಾರು ನಮಸ್ಕಾರ ಮಾಡ್ತಿರು, ಹಣ್ಣು ಹಾಕ ಕೊಡ್ತಿದ್ರು, ಗಂಗಾ ಸ್ನಾನ ಮಾಡಿ ಬರ್ತಿದ್ರು. ಎಲ್ಲಿ ವಿಘ್ನ ಇಲ್ಲ. ಪರಮಾತ್ಮ ನಕ್ಕಂತಾನೆ. ಮೊದಲು ಎಲ್ಲಿ ಹೋಗಿದ್ದು ಭೀಮ? ಪ್ರವಚನ ನಡೆದಿತ್ತು, ಅಲ್ಲಿ ಹೋಗಿದ್ದೇನ್ರಿ. ಏನು ಕೇಳಿದೆ? ಏನಿಲ್ಲ, ಯಾರಿಲ್ಲ, ಯಾಮರ ಗದ್ದಲ ಮಾಡೋದು ತಲೆಮೆ ಹೊಡಿಬೇಕಂತ ಹೋಗಿದ್ದೇನ. ಎಲ್ಲರೂ ಸುಮ್ಮ ಕುಂತ ಕೇಳಕತ್ತಿರು. ಸ್ವಾಮಿಗಳು ಏನು ಹಾಕತ್ತಿರು ಅಂದ್ರು. ಅದನ್ನ ಕೇಳಿಲ್ಲ ನಾವು. ಅದೇ ಅಷ್ಟು ಮಂದಿ ಕೇಳಕ್ಕೆ ಹೋಗ್ಯಾರೆ, ನೀ ಅಲ್ತಕ್ಕೆ ಹೋಗಿ ಕೇಳಿಲ್ಲ ಅಂದ್ರೆ ಇದಕ್ಕೆ ಹೆಚ್ಚಿಗೆ ವಿಘ್ನ ಏನ್ಬೇಕು ಮೂರ್ಖ ಅಂದ್ರೆ ಅವ್ರು. ಹೋಗಿದ್ದೆ ಅದಕ್ಕಲ್ಲಿ. ಎದಕ್ಕೆ ಹೋಗಿದ್ದೆ? 2 ಮಾತು ಕಿವಿ ಹಾಕೊಂಬರಕ್ಕೆ ಬರಲಿಲ್ಲ ನನಗೆ. ನಂಗೆ ಲಕ್ಷ್ಯ ಬರಲಿ, ಹೊಡೆದ ಒಂದೇ ನನ್ನ ತಲೆ ಆಗಿತ್ತು, ಯಾವ ಕೈಯನ್ನು ಹೊಡಿಬೇಕಂತ ಹೋಗಿದ್ದೇನ ಅಂತ. ಇದಕ್ಕಿಂತ ವಿಘ್ನ ಏನು ಬೇಕು? ಪರ್ವಚಂತಕ್ಕೆ ಹೋಗಿ ಒಂದಿಟ್ಟು ಕುಂತು 2 ಮಾತು ಕಿವಿಯಾಗ ಹಾಕೊಂಬರ್ಲಿಲ್ಲ, ಇದಕ್ಕಿಂತ ಹೆಚ್ಚಿನ ವಿಘ್ನ ಏನು ಬೇಕು ಅಂದ್ರು. ಮಾತು ಕರೆಯೋದು ನಾವು. ಅಲ್ತಕ್ಕೆ ಹೋಗಿ ಏನಕ್ಕೆ ಒಂದು ಶಬ್ದ ಕಿವ್ಯಾಗ, ಏಕ ಶಬ್ದ ಸಮ್ಯಕ್ ಜ್ಞಾತಃ ಸುಪ್ರಯುಕ್ತ ಸ್ವರ್ಗೇ ಚ ಲೋಕೆ ಚ ಕಾಮದುಗ್ ಭವತಿ. ಶಬ್ದ ಕಾಮಧೇನು ಅದ. ಶಬ್ದ ಕಾಮಧೇನು ಅದ. ಏನು ಬೇಡದು ಕೊಡ್ತದೆ. ಮಾತಿನೊಳಗೆ ಅಷ್ಟು ಶಕ್ತಿ ಅದ, ಶಬ್ದೊಳಗೆ ಶಕ್ತಿ ಅದ. ಜಜ್ಜ ಹ್ಯಾಂಗ್ ಹಿಮ್ಮಂದ್ರೆ ಏನಾಗ್ತದೆ ಗೊತ್ತದ ನಿಮಗೆ? ಜಜ್ಜ ಹ್ಯಾಂಗ್ ಹಿಮ್ಮಂದ್ರೆ ಫಾಶಿ ಹಾಕದು. ಶಬ್ದ ಸಾಮಾನ್ಯ ಅದ. ಒಬ್ಬ ಜಡ್ಜ್ ಏನಪ್ಪ, ಪ್ರಾಣ ಹೋಗ್ತದೆ ಒಂದು ಶಬ್ದದಿಂದ. ಪ್ರಾಣ ಉಳಿತದ. ಶಬ್ದ ಸಾಮಾನ್ಯ ಅಲ್ಲ, ಶಬ್ದ ಪರಮಾತ್ಮನ ಸ್ವರೂಪದ. ಶಬ್ದಂ ಬ್ರಹ್ಮೇತಿ ಬೇಜಾನೀಯಾತ್. ಪರಮಾತ್ಮದ ಆ ಒಂದು ಶಬ್ದದಿಂದ ಒಬ್ಬನ ಪ್ರಾಣ ಉಳಿತದ, ಪ್ರಾಣ ಹೋಗ್ತದೆ. ಅಲ್ತಕ್ಕೆ ಹೋಗಿ 1-2 ಮಾತು ಕಿವಿ ಹಾಕೊಂಬರ್ಲಿಲ್ಲ ಮೂರ್ಖ. ಇದಕ್ಕಿಂತ ಹೆಚ್ಚಿಂದ ಏನದ? ಹೋದಿ ಕುಂತಿ ಬಂದು ತಿಳ್ಕೊಂಡು ಏನು ಹೇಳಿದ್ರು ಗೊತ್ತಾಯ್ತು, ಯಾಕೆ ಹೇಳಿದ್ರು ಗೊತ್ತಾಯ್ತು, ಏನು ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ನಾಲಾಯಕ. ಇದಕ್ಕಿಂತ ಹೆಚ್ಚಿಗೆ ಏನು ಬಿಗ್ಗರು? ಗುಡಿಗೆ ಹೋದ 50 ಲಕ್ಷ ವಿಘ್ನ. ಅಲ್ಲಿ ನೋಡಿದೆ ಯಾರಿಲ್ಲ, ಬರೋಬ್ಬರಿ ಸುಮ್ಮಂದಿ ಬರೋಬ್ಬರಿ ಹರ ಹರ ಮಹಾದೇವ ಶಂಭೋ ಅಂತ ಅನ್ನೋರು. ಕಾಶಿನಾಥ ಮಹಾತ್ಮ ಅನ್ಕೋ ಹೂತೋರು, ಒಯ್ಯೋರು, ಹಾಕೋರು, ಬರೋರು. ಯಾರು ಸಿಕ್ಕಿಲ್ಲ ಅಂತ. ಅಚ್ಚಾ, 1000 ಮಂದಿ ಬೀದರ್ದಿಂದ ನಮಸ್ಕಾರ ಮಾಡೋಕೆ ಹೋದ್ರೆ ಅಲ್ಲಿಗೆ ನೀವು ಹೋಗಿದ್ದು ನಮಸ್ಕಾರ ಮಾಡದೆ. ಅದನ್ನ ನೆನಪೇ ಆಗಿಲ್ರಿ. ನಾವು ಹೊಡಿದೊಂದೇ ನೋಡ್ತಿದ್ಯಾ ನಾವು. ಎಂಥ ಪಾಪಿ ಇದೆಯೋ, ಇನ್ನೆಷ್ಟು ಬೇಕು ಬೇಕಿನ. ಅಲ್ತಕ್ಕೆ ಹೋಗಿ ಭಾಳ ಮಂದಿ ಹೋಗಿರ್ತಾರೆ ಕಾಶಿ ಯಾತ್ರಾಕ, ಹೆಣ್ಮಕ್ಳು ಗಂಡ್ಮಕ್ಳು. ಭಾಳ ಗದ್ದಿತ್ರಿ, ನಾವು ಹೋಗೇ ಇಲ್ರಿ. ಏನು ಮಾಡಿದ್ರಿ? ಶೀರಿ ತೊಗೊಂಡು ಬಂದೇವ್ರಿ. ಶೀರಿ ಎಂಥ ಪಾಪ. ಶೀರಿ ತಂದಿಲ್ಲ, ಪಾಪ ತೊಗೊಂಬಂದಿರಿ ಮನೆಗೆ. ಶೀರಿ ತಂದಿಲ್ಲ, ಪಾಪ ತಂದಿರಿ. ಅಲ್ತಕ್ಕೆ ಹೋಗಿ ವಿಶ್ವನಾಥ ದರ್ಶನ ಮಾಡ್ಲಿದ್ರೆ ಎದಕ್ಕೆ ಹೋಗಿದ್ದೀರಿ? ಎದಕ್ಕೆ ಹೋಗಿದ್ದೀರಿ? ಮನುಷ್ಯನಿಗೆ ಬುದ್ಧಿ ಬರಂಗಿಲ್ಲ. ಇದೇ ಪಾಪ. ವಿಘ್ನ ಅಂದ್ರೆ ಇದೇ ವಿಘ್ನ. ದೇವರ ಗುಡಿ ತಕ್ಕ ಹೋಗಿ ದೇವರ ದರ್ಶನ ಮಾಡಂಗಿಲ್ಲ, ಅಲ್ಲಿ ಒಂದಿಷ್ಟು ಕುಂಡ್ರಂಗಿಲ್ಲ. ಎಲ್ರು ಹೋದ್ರೆ ಗುಡಿಗೆ ಏನಂತ ನಿಮ್ಗೆ ನಮಸ್ಕಾರ ಮಾಡಿ ಒಂದಿಟ್ಟು ಕುಂಡಿ ಹಚ್ಚಂತಾರೆ. ಅಲ್ಲಿ ಕೊಂಡ್ರು ನೋಡು, ಅಲ್ಲಿ ಪ್ರವಚನ ನಡೀತದೆ. 2 ಮಾತು ಕಿವಿಯಾಗ ಬೀಳಿ. ಗುಡಿಗೆ ಹೋದ್ರೆ ಹಂಗೆ ಬಡ 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 ಓಡೋಕಿಂದ ಬರಬಾರ್ದು. ಒಂದಿಟ್ಟು ಕುಂಡಿರ್ಬೇಕು, 10 ನಿಮಿಷ ಕುಂಡಿರ್ಬೇಕು. ಬರೋರು ನೋಡ್ತಿ, ನಮಸ್ಕಾರ ನೋಡ್ತೀರಿ, ಭಜನೆ ಮಾಡೋರು ನೋಡ್ತಿ, ಉದ್ದು ಬೀಳೋರು ನೋಡ್ತಿ. ದಾನ ಕೂಡ ಬುದ್ಧಿ ಬರ್ತದೆ ನಿನಗೆ, ಬುದ್ಧಿ ಬರ್ತದೆ. ಗುಡಿಗೆ ಹೋದವರು ಓಡಬಾರ್ದು, ಕುಂಡಿರ್ಬೇಕು. ಬಹಳ ಮಂದಿ ಸಿಗ್ತಾರೆ ಪುಣ್ಯಾತ್ಮರು ನಿನಗೆ. ಅವ್ರ ದರ್ಶನ ಆಗ್ತದೆ. ಅವ್ರ ದಾನ ಮಾಡೋದು ನೋಡಿ ನಿನಗೂ ದಾನ ಮಾಡೋ ಬುದ್ಧಿ ಬರ್ತದೆ. ಜಪ ನೋಡೋದು ನಿನಗೂ ಜಪ ಮಾಡೋ ಬುದ್ಧಿ ಬರ್ತದೆ. ಭೀಮಾ ಹೋಗಿ ಸೀದಾ ಬಂದು ಇದಕ್ಕಿಂತ ಹೆಚ್ಚಿಗೆ ವಿಘ್ನ ಏನು ಬೇಕು? ನಮಸ್ಕಾರ ಮಾಡಿದೆ ದೇವ್ರು ಇಲ್ಲ. ಮತ್ತೆ ಅದಕ್ಕೆ ಹೋಗಿದ್ದು ಕಡ್ಯಾಕ. ಇದಕ್ಕಿಂತ ಹೆಚ್ಚಿನ ವಿಘ್ನ ಎಲ್ಲಿ ಬೇಕು ಭೀಮಾ? ಇನ್ನು ಕೈ ಮೇಲೆ 12.5 ಲಾಖ ವಿಘ್ನ ಅದಾವಂತ.
ಏನು ದೇವ್ರ ಕೈ ಮೇಲೆ ಹೆಂಗೆ ಬಿಗಿದಿರ್ತಾವ. ಗಂಗಾ ನದಿ ಹೋಗಿದ್ದಿ, ಅಚ್ಚಾ ದೇವ್ರ ಗುಡಿಗೆ ಹೋಗಿದ್ದಿ, ಗುಡಿ ಮಂದಿ ಯಾರು ಕುಂತಿದ್ರು ನೋಡಿದಿ? ಕುಂತಿದ್ರೆ ಗಂಗಾ ಕಾಶಿಗೆ ಹೋದ್ರೆ ನೋಡಿದ್ರೆ ಸ್ನಾನ ಮಾಡಿ ಯಾರು ಕುಂತಿರ್ತಾರೆ? ಕುಂಟ್ರು ಕುಡ್ರು ಕೂತಿರ್ತಾರೆ. ಸಾವುಕಾರ ದತ್ವ ತ್ವಂ ತ್ವಾದೃಶ್ಯ ಭವ ಅದತ್ವ ಮಾದೃಶ್ಯೋ ಮಾಭೂ. ಅಲ್ಲಿ ಕುಂತವ್ರು ಏನು ಹೇಳ್ತಾರೆ ಗೊತ್ತದ ನಿಮಗೆ? ಸಾವುಕಾರ ಹೆಣ್ಣಿನ ಜೋಳದ ಪುಣ್ಯ ಮಾಡಿದೆಯಪ್ಪ, ಅದಕ್ಕೆ ನೀ ಸಾವುಕಾರ ಆಗಿ. ನಾ ಮಾಡಿಲ್ಲಪ್ಪ, ಅದಕ್ಕೆ ನಾ ಹಿಂಗಾಗಿ. ನೀ ಕೊಟ್ಟ ಸಾವುಕಾರ. ಅದನ್ನು ಹೇಳಿದ ಭಿಕಾರಿ ಅಂತ ಅಲ್ಲ, ಎಲ್ಲರಿಗೂ ಪರಮಾತ್ಮ ಜ್ವಾಕಿ ಮಾಡ್ತಾನೆ. ನಾವಲ್ಲ, ಯಾವ ರೀತಿಯಿಂದ ಜ್ವಾಕಿ ಮಾಡಬೇಕು ಹಂಗೆ ಮಾಡ್ತಾನೆ ಪರಮಾತ್ಮ. ಯಾರಿಗೆ ಬೇಡಿಸ್ಕೊಂಡು, ಯಾರಿಗೆ ದುಡಿಸ್ಕೊಂಡು, ಯಾರಿಗೆ ನೌಕರಿ ಮಾಡಿಸಿ, ಯಾರಿಗೆ ವ್ಯಾಪಾರ ಮಾಡಿಸಿ, ಏನೇನೋ ಪರಮಾತ್ಮ ಮಾಡ್ತಾನೆ. ದಾನ ಕೊಡ್ಲಾರ್ದ ಬಡ್ಡೆಗ ನಾ ಭಿಕ್ಷು ಆಗೀನಿ, ನೀನು ಕೊಟ್ಟಿದೆ ಅಂತ ಸಾವುಕಾರ ಆಗಿದೆ ಅಂತ ಅವ ಹೇಳ್ತಿರ್ತಾನೆ. ಆ ಬೆಡ್ಕೊಳ್ಳೋರು ಸಾವುಕಾರ ಪುಣ್ಯಾತ್ಮರ ಕೊಡ್ರಿ ಅಂತಾರೆ. ಏನು ದಾನ ಕೊಟ್ಟೆ ನಿಮ್ಮಂದಿಟ್ಟೆ ಅಂದ. ಅಯ್ಯೋ ನೆನಪಾಗಲಿಲ್ಲ ನನಗೆ. ವಿಘ್ನ ಮಾಡೋರು ನೋಡ್ತಿದ್ದೆ ನಾ. ನಿನ್ನ ಬಲಗೈ ಮೇಲೆ 12.5 ಲಕ್ಷ ವಿಘ್ನ. ಇನ್ನಷ್ಟು ವಿಘ್ನ ಬೇಕು ಜಗತ್ತಿನೊಳಗೆ. ವಿದ್ಯಾಯಾಂ ಧನ್ವಿನಾಂ ಕೋಟಿ, ಪ್ರವಚನ ಕೇಳಿ ತಿಳ್ಕ್ಯಾಕ 1 ಕೋಟಿ ವಿಘ್ನ. ಗುಡಿ ದರ್ಶನ ಮಾಡಿ ಒಂದಿಟ್ಟು ಕುಂತು 2 ಮಾತು ಮಾಡಕ್ಕೆ 50 ಲಕ್ಷ ವಿಘ್ನ. ಗಂಗಾ ಸ್ನಾನ ಮಾಡಕ್ಕೆ 25 ಲಕ್ಷ ವಿಘ್ನ. ದಾನ ಮಾಡಕ್ಕೆ 12.5 ಲಕ್ಷ ವಿಘ್ನ. ಅದಕ್ಕೆ ಎಲ್ಲರೂ ದಾನ ಮಾಡಂಗಿಲ್ಲ. ಯಾಕೆ? ವಿಘ್ನ ಅದಾವ ಪ್ರಪಂಚದೊಳಗೆ. ಅದಕ್ಕೆ ಮಹಾತ್ಮರು ಅಂತರು ತಮ್ಮ ಇವು ಯಾವ ನಿನ್ನ ಅಲ್ಲಪ್ಪ, ನಿನ್ನ ಅಲ್ಲಕ್ಕೆ ಯಾಕೆ ಮಾಡ್ತಿ? ದೇವ್ರ ಭಜನೆ ಮಾಡ್ತೇವಿ, ದೇವ್ರ ಏನು ಮಾಡ್ತೇವೆ? ನೀ ಏನು ಮಾಡ್ತೀವಿ, ಹೆಂಗೆ ಮಾಡ್ತೇವೆ ಅದು ಗೊತ್ತಿಲ್ಲ ದೇವ್ರಿಗೆ. ಮನವರಿಯದ ಕಳ್ಳತನವಿಲ್ಲವಲ್ಲ. ನೀವು ಕಾಕಾಗ ಬಾಬಾಗ ಅಂಡಗ ತಂಗಿ ಹೆಣ್ತಿಗೆ ಗೊತ್ತಿಲ್ಲಂಗೆ ಪಾಪ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲದಂಗೆ ಮಾಡ್ತೀರಿ ಪಾಪ. ಆ ಮನಸ್ಸಿನಾಗೆ ಮಾದೇವ ಅದಾನ, ಪರಮಾತ್ಮ ಅದ, ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಅಂತಾರೆ ಅವರು, ಬರೇ ನೀ ಮ್ಯಾಲಿಂದ ಇಟ್ಟು ಮನಸ್ಸು ಚಲೋ ಇಲ್ಲ ಅಂದ್ರೆ ಬೇವು ಬೆಲ್ಲದ ಒಳಲು ಏನು ಫಲ? ಬೆಲ್ಲದಾಗ ಬೇವಿನಕಾಯಿ ಇಟ್ರೆ ಏನು ಫಲ? ಅದೇಂದ್ರೆ ಸಿಹಿ ಅದಿತ್ತ. ಪಾಪಿ ಮನುಷ್ಯ ಕಾಶಿಗೆ ಹೋಲಿ, ಮನಸ್ಸು ಚಲೋ ಇಲ್ಲದ ಮನುಷ್ಯ ಕಾಶಿಗೆ ಹೋಲಿ, ಎಲ್ಲೇ ಹೋಗಿ ಏನು ಆಗುವುದಿಲ್ಲ ಅಂತ. ಕುಟಿಲವ ಬಿಡದೆ ಮನುಜರು ಮಂತ್ರವ ಜಪ ಮಾಡಿದಡೇನು ಫಲ? ರಾಮನಾಮ ಜಪನ ಪರಾಯ ಮಾಲ ಅಪನ. ಜಪ ಮಂದಿ ಮಾಲ ಗಪ. ಏನು ಮಾಡ್ತೀವಿ ಜಪ? ಶಾಸ್ತ್ರ ಹೇಳ್ತದೆ, ಕುಟಿಲವ ಬಿಡದೆ ಮನುಷ್ಯನು ಮಂತ್ರವ ಜಪಿಸಿದವಡೆ ಏನು ಫಲ? ಸಟೆಯನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ? ಮಂದಿ ಕಪಟ ಮಾಡ್ತಾರ್ರಿ, ವಿಭೂತಿ ರುದ್ರಾಕ್ಷಿ ಚಲೋದೆಲ್ಲ ಹಾಕೋತಾರೆ. ಏನು ಬಹಳ ಭಕ್ತರಪ್ಪ ಇವರು ಅನ್ನಂಗೆ ಕಾಣ್ತಾರೆ. ಒಳಗೆ ಕಪಟ ಇತ್ತು ಅಂದ್ರೆ ಏನು ಫಲ? ಕಪಟತನದಲ್ಲಿ ಕಾಡುದ ಜನರನ್ನು ಜಪವನ್ನು ಮಾಡಿದರೇನು ಫಲ? ಪುರಂದರದಾಸರು ಹೇಳ್ತಾರೆ, ಮನಸ್ಸನ ಕಪಟ ಜಪ ಏನು ಫಲ? ಪರಮಾತ್ಮನಿಗೆ ಗೊತ್ತಿಲ್ಲ ಅಂತಲ್ಲ. ಕಪಟವ ಮಾಡುವ ಮನವನ್ನು ಜಪವನ್ನು ಮಾಡಿದರೇನು ಫಲ? ಮಾತಾ ಪಿತರನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ? ತಂದೆ ತಾಯಿಗೆ ತ್ರಾಸ ಕೊಡೋರು ಕಾಶಿಗೆ ಹೋದ್ರೆ
ದೇವ್ರಿಗೇನಂತೀರಿ? ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖ ತ್ವಮೇವ. ಹೇ ಪರಮಾತ್ಮ, ನೀ ತಾಯಿ ತಂದೆ. ಅರೆ ಮನೆಯ ತಾಯಿ ತಂದೆ ನೋಡು. ಮೊದಲ ಮಾತಾಪಿತರನ್ನು ಬಳಲಿಸಿ ಕಾಶಿಯ ಯಾತ್ರೆ ಮಾಡಿದರೆ ಏನು ಫಲ? ಘಾತಕತನವನ್ನು ಬಿಡದೆ ನಿರಂತರ ಗೀತೆ ಹಾಡಿದರೆ ಏನು ಫಲ? ಎಷ್ಟು ಚಂದ ದಾಸರು ಹೇಳ್ಯಾರಿ. ಏನಪ್ಪಾ ಅಂತ ಕೇಳಿದ್ರೆ, ಮನುಷ್ಯನ ಕಪಟ್ ಬಿಡ್ಬೇಕು. ಕಪಟ್ ಇಟ್ಕೊಂಡೇನಪ್ಪ ಅಂತ ಕೇಳಿದ್ರೆ, ಎಷ್ಟು ನೀ ಭಜನೆ ಮಾಡಿದ್ರೆ ಏನು ಸಿಗ್ತದಪ್ಪ ಅಂತ ಕೇಳ. ಪತಿಯನ್ನು ನಿಂದಿಸಿ ಸತಿಯರು ಬಹುವಿಧ ವ್ರತಗಳು ಮಾಡಿದರೆ ಏನು ಫಲ? ಹೆಣ್ಮಕ್ಳು ಸಾವಿತ್ರಿ ವ್ರತ, ಆ ವ್ರತ, ಈ ವ್ರತ ಮಾಡ್ತಾರ. ಗಂಡಗಂತ ಕುಂಡ್ರಿ ಅಲ್ಲಿ ಜಪ ವ್ರತ ಮಾಡಕತ್ತೀನಿ, ಅದಕ್ಕೆ ಊಟ ಇಲ್ಲ, ನಿದ್ದಿಲ್ಲ, ಪದ್ದಿಲ್ಲ, ಇವರು ವ್ರತ ಮಾಡ್ತಾರೆ. ಹೆಚ್ಚಿನ ವ್ರತ ಗಂಡಂದೇ, ಅವನಿಗೆ ಖುಷಿ ಇಡ್ರಿ. ಪತಿಯನ್ನು ಬಳಲಿಸಿ ವ್ರತವನ್ನು ಮಾಡಿದರೆ ಏನು ಫಲ? ಅತಿಥಿಗಳಿಗೆ ಏನಪ್ಪ ಅಂದ್ರೆ ಎಡೆಯಲ್ಲಿ ಭೇದವ ಮಾಡುವ ಗತಿಯನ್ನು ಬಯಸಿದರೆ ಏನು ಫಲ? ಯಾರು ಬಂದವರು, ಅತಿಥಿಗಳು ಬಂದ್ರಂದ್ರೆ ಅವ್ರಿಗೆ ಒಂಥರ, ಗಂಡಗೊಂತಾರ, ಮಾವುಗೊಂತಾರ, ಗಂಡಗೊಂತಾರ, ಮೈದನಿಗೊಂತಾರ, ಗಂಡಗೊಂತಾರ ಮಾಡ್ತಾರಲ್ಲ, ಅಂಥವ್ರಿಗೆ ಎಂದೂ ಸುಖ ಆಗುವುದಿಲ್ಲ ಅಂತ ದಾಸರು ಹೇಳ್ತಾರೆ. ಹೀನ ಗುಣಗಳು ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೆ ಏನು ಫಲ? ಗುಣ ಕೆಟ್ಟ ಇಟ್ಕೊಂಡು ಗಂಗಾದ ಹೋಗಿ ಮುಳುಗಿದ್ರೆ ಏನು ಫಲ ಸಿಗ್ತದಪ್ಪ? ಅದಕ್ಕೆ ಮಹಾತ್ಮರು ಹೇಳ್ತಾರಪ್ಪ ಅಂತ ಕೇಳಿದರೆ, ನೀನು ಯಾವಾಗ ಕೂಡ ಮನಃಶುದ್ಧಿ ಭಾಳ ಜರೂರಿ ಅದ. ಅದು ಯಾಕಾಗಿಲ್ಲ? ಅನಂತ ವಿಘ್ನಗಳು, ಪೂರ್ವ ಜನ್ಮದ ಪಾಪಗಳು ನಮಗೇನು ಮಾಡ್ತಾವೆ ಅಂತ ಕೇಳಿದರೆ ಮಾಡಿಕೊಡಂಗಿಲ್ಲ. ಅವು ಮಾಡಿಕೊಡಂಗಿಲ್ಲ ಮನುಷ್ಯನಿಗೆ. ಅದಕ್ಕೆ ಎಲ್ಲಕ್ಕಿಂತ ಮುಂಚೆ ನಿನಗೇನು ಸಿಗುತ್ತದೆ? ವಿದ್ಯಾ, ಬುದ್ಧಿ, ಧನ, ರೂಪ, ಭೂಮಿ, ಇವೇನು ಇದ್ರ ಮೇಲೆ ಅಭಿಮಾನ ಮಾಡಕ್ಕೆ ಹೋಗ್ಬೇಕು. ಇವು ಯಾವ ನಮ್ಮ ಅಲ್ಲ ಅಂತ ಮೊದಲು ತಿಳಿಬೇಕು. ಇವು ನಮ್ಮ ಅಲ್ಲ. ನಮ್ಮ ಹೆಸರಲ್ಲೇ ಇರಂಗಿಲ್ಲ. ಅದು ನಿಮ್ಮ ಅಪ್ಪ ಸತ್ತ, ನಿನ್ನ ಹೆಸರಲ್ಲೇ ಬಂದದ್ದು. ನೀ ಸತ್ತಿ, ನಿನ್ನ ಮಗನ ಹೆಸರಲ್ಲೇ ಹೋಗ್ತದೆ. ಇದು ನಮ್ದು ಇಲ್ಲ. ಇದು ಅದು ಹಾಗೇ ಇರ್ತದೆ. ನಾವು ಬರ್ತೇವೆ ಹೋಗ್ತೇವೆ, ಭೂಮಿ ನಾವು ಬರ್ತೇವೆ ಹೋಗ್ತೇವೆ, ಭೂಮಿ ಇರ್ತದೆ. ಮನೆ ನಾವು ಬರ್ತೇವೆ ಹೋಗ್ತೇವೆ, ಮನೆ ಇರ್ತದೆ. ಯಾವುದು ಕೂಡ ಒಯ್ಯಕ್ಕೆ ಬರಂಗಿಲ್ಲ. ಅದರ ಅಭಿಮಾನ ನೀ ಯಾಕೆ ಮಾಡ್ತೀಯಪ್ಪ? ಯಾಕೆ ಮಾಡ್ತೀವಿ? ದುಡ್ಡು ಗಳಿಸಿದೆ, ದುಡ್ಡಿನ ಅಭಿಮಾನ ಇಲ್ಲ, ಬಿಡಬೇಕು. ಅದಕ್ಕೆ ಹೇಳ್ದಪ್ಪ, ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಅಭಿಮಾನ ಎಲ್ಲನೂ ಕೆಡಿಸ್ತಂತ ಮನುಷ್ಯನಿಗೆ. ಅಭಿಮಾನ ಒಂದಲ್ಲ, ಎಲ್ಲನೂ ಕೆಡಿಸ್ತಂತ. ಶ್ರೀಯ ವಿಭೂತ್ಯಾಭಿ ಜನೇನ ವಿದ್ಯೆಯ ಶಾಸ್ತ್ರದ ಹೇಳ್ತಪ್ಪ ಅಂದ್ರೆ, ತ್ಯಾಗೇನ ರೂಪೇಣ ಬಲೇನ ಕರ್ಮಣ ಜಾತಸ್ಮಯ ಅಂದಧಿಯ ಸೈಶ್ವರಾನ್ ಸತೋ ಮನ್ಯಂತೆ ಹರಿಪ್ರಿಯಾನ್ ಖಲಹ. ಭಾಗವತವು ಒಂದು ಶ್ಲೋಕ. ಶ್ರೀಮಂತ ಹೆಂಗೆ ಹಾಳಾಕ್ಕನ, ಸದ್ಗುಣಿ ಹೆಂಗೆ ಹಾಳಾಕ್ಕನ, ಶಾಣೆ ಹೆಂಗೆ ಹಾಳಾಕ್ಕನ, ರೂಪ ಇದ್ದವ್ರು ಹೆಂಗೆ ಹಾಳಾಕ್ಕಾರ, ಶಕ್ತಿ ಇದ್ದವ್ರು ಹೆಂಗೆ ಹಾಳಾಕ್ಕಾರ, ಅದನ್ನು ಭಾಳ ಈ ಅಹಂಕಾರ ಇವೆಲ್ಲನೂ ಹಾಳು ಮಾಡ್ತವೆ. ಸಂಪತ್ತು ಬಂದ ಕಾಲಕ್ಕೆ ಮನುಷ್ಯನಿಗೆ ಬಹಳ ವಿನಯ ಇರ್ಬೇಕ್ರಿ. ವಿನಯ ಇರಬೇಕು. ವಿನಯ ಇತ್ತು, ನಮ್ರತೆ ಇತ್ತು, ಭಾವ ಇತ್ತು, ಭಕ್ತಿ ಇತ್ತಂದ್ರೆ ಆ ಸಂಪತ್ತು ನಿನಗೆ ಕೀರ್ತಿ ತರ್ತದೆ. ಒಂದು ವೇಳೆ ಸಂಪತ್ತದ ಭಾವ ಇಲ್ಲ, ಭಕ್ತಿ ಇಲ್ಲ, ವಿನಯ ಇಲ್ಲ ಅಂದ್ರೆ ಆ ಸಂಪತ್ತು ನಿನಗೆ ದುಃಖ ತರ್ತಾ ಇದೆ. ಇದನ್ನು ನೆನಪಿಡಬೇಕು. ಇಂಥ ಹಲವು ಉದಾಹರಣೆ ನಿಮ್ಮ ಜೀವನದಲ್ಲಿ ನೋಡಿರಿ ನೀವು, ನೋಡಿಲ್ಲ ಅಂತ ಅಲ್ಲ. ಆ ಸಂಪತ್ತಿನ ಜೊತೆಗೆ ವಿನಯ ಇತ್ತು ಅಂತ ಕೇಳಿದರೆ, ಶ್ರೀ ವಿನಯೇನ ಶೋಭತೆ. ಲಕ್ಷ್ಮಿ ವಿನಯ ಇದ್ರೆ ಶೋಭ ಆಗ್ತಾಳೆ, ವಿನಯ ಇದ್ರೆ ಶೋಭ ಆಗ್ತಾಳೆ. ಅದು ಪರಂತು ಮನುಷ್ಯನಿಗೆ ಗರ್ವ ಬರ್ತಾ ಇದೆ, ಗರ್ವ ಬರ್ತದೆ. ಸಂಪತ್ತು ಬಂತು ಅಂದ್ರೆ ಯಾರು ಸತವ ಮನ್ಯಂತೆ, ತಾಯಿಯನ್ನ ತಿರಸ್ಕಾರ ಮಾಡ್ತಾನೆ, ತಂದೆ ತಿರಸ್ಕಾರ ಮಾಡ್ತಾನೆ, ಹಿರಿಯರು ತಿರಸ್ಕಾರ ಮಾಡ್ತಾನೆ, ಮಹಾತ್ಮರು ಸತ್ಪುರುಷರಿಗೂ ತಿರಸ್ಕಾರ ಮಾಡ್ತಾನೆ. ಅದು ಹಂಗದ, ರೊಕ್ಕ ಹಂಗದ, ಸಂಪತ್ತು ಹಂಗದ. ಅದಕ್ಕೆ ಲಕ್ಷ್ಯ ಹಿಡ್ರಿ,
ಏನಾಗಿತ್ತು ಅಂತ ಕೇಳಿದ್ರೆ, ದುರ್ವಾಸ ಮಹರ್ಷಿಗಳು ಸಂಚಾರ ಮಾಡ್ತಾ ಪರಮಾತ್ಮನ ದರ್ಶನಕ್ಕೆ ಹೋಗಿದ್ರು. ಕೈಲಾಸಕ್ಕೆ ಹೋಗಿ ದರ್ಶನ ಮಾಡಿದ್ರೆ ಬಹಳ ವಿನಯ. ಅವನಂತ ಸಿಟ್ಟು ಯಾರೂ ಇಲ್ಲ. ಸಿಟ್ಟಿ ಬಂದರೆ ದುರ್ವಾಸ ಇದೆಯಾ ಅಂತಾರೆ. ಅಂತಹ ಮನುಷ್ಯ ಪರಮಾತ್ಮ ನಮಸ್ಕಾರಕ್ಕೆ ಹೋಗಿದ್ದ. ಪರಮಾತ್ಮ ಪ್ರಸನ್ನ ಆಗಿ ಏನ್ ಮಾಡಿದ ಅಂತ ಕೇಳಿದರೆ, ಪರಮಾತ್ಮ ತನ್ನ ಕೊಳ್ಳನ ಹಾರ ಹಾಕಿದ. ಅದು ಎಕ್ಕಿ ಹೂವಿಂದು. ದೇವರಿಗೆ, ಶಿವನಿಗೆ ಎಲ್ಲ ಹಾರಕ್ಕಿಂತಲೂ ಬಿಳಿ ಎಕ್ಕಿ ಹೂವಿಂದು ಹಾರ ಜಾಸ್ತಿ ಪ್ರಿಯ. ಇವು ಜಾಚಿ, ಚಂಪಕಿ, ಪಿಂಪಕಿ ಇವೇನದಾವ ಇವೆಲ್ಲ ವಿಷ್ಣು ಅವ್ರಿಗೆ, ಶಿವ ಎಲ್ಲಕ್ಕಿಂತ ಹೆಚ್ಚಿಗೆ ಪ್ರಿಯ ಆಗ್ತಾನೆ ಬಿಳಿ ಎಕ್ಕಿ ಹೂವಿಂದು. ಯಾರೋ ಹಾಕಿದ್ರು, ಪರಮಾತ್ಮ ಪ್ರಸನ್ನಾಗಿ ಆ ದುರ್ವಾಸ ಮಹರ್ಷಿ ಕೊರಳಿಗೆ ಹಾಕಿದ್ರು. ಬಹಳ ಭಾಗ್ಯ ಅಲ್ರಿ. ಶಿವಪ್ರಸಾದ, ಶಿವಪ್ರಸಾದ. ಬಹಳ ಆನಂದ ಆಯಿತು. ಅದನ್ನು ಹಾಕ್ಕೊಂಡು ನಡೆದಿದ್ದ. ಬರ್ತಾ ಬರ್ತಾ ಇಂದ್ರಲೋಕಕ್ಕೆ ಬಂದ. ಇಂದ್ರಲೋಕದಲ್ಲಿ ಐರಾವತದ ಮೇಲೆ ಇಂದ್ರಂದು ಮೆರವಣಿಗೆ ನಡೆದಿತ್ತು. ಮೆರವಣಿಗೆ ನಡೆದಿತ್ತು. ಋಷಿಗಳಿಗೆ ನಮಸ್ಕಾರ ಮಾಡಿದ. ಅವರು ಆಶೀರ್ವಾದ ಮಾಡಿದರು. ಅವ್ರಿಗೆ ಯಾಕೋ ಮನಸ್ಸಾಯ್ತು ಪಾಪ. ಶಿವಶಂಕರ ಪರಮಾತ್ಮ ನನ್ನ ಕೊಳ್ಳಾಗ ಹಾಕ್ಯಾನ ಹಾರು. ಆಯ್ತು, ನಾನು ಅವನಿಗೆ ಆಶೀರ್ವಾದ ಮಾಡುವ ತಿಳ್ಕೊಂಡು ಅವನಿಗೆ ಹಾಕಿಸರ ಹಾರು. ಅವನ ಮೈ ಮೇಲಿದ್ದು ವಜ್ರ, ವೈಡೂರ್ಯ, ಆಭರಣ, ಅನಂತ ಆಭರಣ ಇದ್ದು. ಅದರಾಗಿದ್ದು ಯಾವಾಗಿಂದೋ ಎಕ್ಕಿ ಹಾರ ಹೂವಿಂದು ಅದು ತಂದು ಹಾಕದ. ಇಂದ್ರ ಅಂದ, ಇವು ಸಾಧುಗಳಿಗೆ ಬುದ್ಧಿ ಇಲ್ಲ ನೋಡ್ರಿ. ವ್ಯವಹಾರ ಜ್ಞಾನ ಕಮ್ಮ. ನಮ್ಮಲ್ಲಿ ಒಬ್ಬರು ಸ್ವಾಮಿಗಳಿದ್ದರು, ಬಾಲ್ಕೊಡದವರು. ಅವರಿಗೊಬ್ಬ ಸಾಧುಗಳು ಅಂದರು, ನಿನಗೆ ವ್ಯವಹಾರ ಜ್ಞಾನನೇ ಇಲ್ಲ ಅಂದರು. ವ್ಯವಹಾರ ಜ್ಞಾನ ಇದ್ದ ನಾ ಸಾಧು ಯಾಕೆ ಹಾಕ್ತೀನಿ ಅಂದರು ಅವರು. ನಿನಗೆ ಸಂಸಾರ ಮಾಡ್ತೀವಿ ನಾವು, ವ್ಯವಹಾರ ಜ್ಞಾನ ಸಂಸಾರ ಇಲ್ಲಂತ ಸಾಧು ಆಗಿದ್ದೀವಿ. ಅವ ಅಂದ, ವ್ಯವಹಾರ ಜ್ಞಾನ ಇಲ್ಲಿ ಇಂದ್ರ ಅಂತಾನ ವ್ಯವಹಾರ ಜ್ಞಾನ. ಈ ಋಷಿ ಈ ನಂದು ಈ ವಜ್ರ, ವೈಡೂರ್ಯ, ಮಾಣಿಕ್ಯ ಈ ಹಾರ ಮ್ಯಾಲ ಇದು 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 ಅರ್ಧ ಮರ್ಧ ಬಾಡದ್ದು ಹೂವಿನ ಹಾಕ್ಯಾನ ಅಂತ ತಿರಸ್ಕಾರ ಮಾಡಿ ಅದನ್ನು ತೆಗೆದು ಆನೆ ತಲೆ ಮೇಲೆ ಹಾಕದ. ಅವ್ರು ಅಲ್ಲೇ ನಿಂತಾರೆ. ಇನ್ನು ಸ್ವಾಮಿಗಳು, ನೀವು ಹಾರ ಹಾಕಿರ್ತೀರಿ, ಆ ಕಡೆ ಹೋಗೋದ್ರೆ ನಿಮ್ಗೆ ಕೆಟ್ಟ ಅನ್ನಿಸ್ತದಲ್ಲ. ಕೆಟ್ಟ ಅನ್ನಿಸ್ತದ. ನಾವು ಪ್ರೀತಿಯಿಂದ ತಂದಿದ್ದೇವೆ ಹಾರ, ಇವ್ರು ಒಗದ್ರು ಅಂತ ತಿಳ್ಕೊಂಡು ಕೆಟ್ಟ ಅನ್ನಿಸ್ತದ. ಸ್ವಲ್ಪರೇ ತಡಿಬೇಕು. ಅದಕ್ಕೂ ವ್ಯವಹಾರ ಜ್ಞಾನ ಬೇಕು. ಇನ್ನೊಬ್ಬರ ಮನಸ್ಸು ಮುಗಿಸಬಾರ್ದು ಅನ್ನೋದು ಗೊತ್ತಿರಬೇಕು. ಬರೋದು ಮಹಾತ್ಮರ ಮನಸ್ಸು ಮುಗಿತು, ಅವ ತೆಗೆದು ಹಾಕದ. ಅದೇನು ಮಾಡ್ಕೋದ್ರೆ ಅದು ಸುಗಂಧ ಇತ್ತು, ನೊಣ ಬಂದು ಕುಂಡ್ರಾಕತ್ತ ಅದ್ರ ಮೇಲೆ. ತಲೆ ಮೇಲೆ ನೋಡ್ಕೋತ, ನಿಮ್ಮ ಮಾರಿ ಮೇಲೆ ನೋಡ್ಕೋತಾರೆ, ಸುಮ್ ಕುಂಡಿರ್ತೀರಿ. ಮೂಗಿನ ಮೇಲೆ ಮಾರಿ ಕೂತಾರೆ, ಹೊಡ್ಕೋತೀರಿ. ಹಂಗೆ ಅದಕ್ಕೆ ನೊಣ ಕುಂತ ಕೂಡಲೇ ಆನೆಗೆ ಬಹಳ ಮುಜುಗರ ಅನ್ನಿಸ್ತದು. ಇವ್ ನೊಣ ಬಂದು ಕುಂಡ್ರಾಕತ್ತ, ಕಿಟಿ 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 ಗುಳು 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 ಮಾಡಕ ತಗೊಂಡು ಅದು ಆ ಹಾರ ಅದು ತನ್ನ ಸೊಂಡಿಲೆ ತಗೊಂಡು ಕೆಳಗೆ ಹಾಕಿ ಮೇಲೆ ಕಾಲು ಹಿಡ್ತು ತೀರ್ತು. ಅವ್ರು ಹಾರ ಹಾಕಿದ್ರೆ ಅಲ್ಲೇ ನಿಂತಾರೆ ಸ್ವಾಮಿಗಳು. ಐಶ್ವರ್ಯ ಮದ ಮತ್ತೋಷಿ ಮಾಂ ಅವಿಜ್ಞಾಯ ವರ್ತಸೆ. ಹೇ ಇಂದ್ರ, ಐಶ್ವರ್ಯ ಮದಮತ್ತನಾಗಿದಿ. ಮಾಂ ಅವಿಜ್ಞಾಯ ವರ್ತಸೆ. ಪ್ರೇಮದಿಂದ ಪರಮಾತ್ಮ ಕೊಟ್ಟ ಹಾರ ಅದು, ನಾನಲ್ಲೋ, ಪರಮಾತ್ಮ ಶಿವಶಂಕರ ಕೊಟ್ಟದ ಹಾರ.
ನಿನ್ನ ಕಲ್ಯಾಣ ಆಗಲಿ ಅಂತ ಹಾಕಿದ್ರೆ ನೀ ಆನೆ ತಲೆ ಮೇಲೆ ಹಾಕದಿ, ಆನೆ ಕಾಲಾಗ ತೊಳಿತು ಐಶ್ವರ್ಯ ಮದಮತ್ತೂಸಿ. ಯಾವ ಐಶ್ವರ್ಯದಿಂದ ಇಷ್ಟು ಮದಮತ್ತು ಆಗಿದೆ, ನಿನ್ನ ಸಕಲ ಸಮುದ್ರ ಎಲ್ಲ ಸಮುದ್ರ ಪಾಲಾಗಲಿ ಅಂತ ಶಾಪ್ ಕೊಟ್ಬಿಟ್ರು. ನಿಮಗೊಂದು ತಿಳಿರಿ, ಡಾಕ್ಟರ್ ಔಷಧ ಕೊಟ್ರೆ 15 ದಿನ ಮೇಲೆ ಆರಾಮಕ್ಕ. ಮಹಾತ್ಮರು ಶಾಪ್ ಕೊಟ್ರೆ ದಿನ ಬೇಕಾಗಿಲ್ಲ, ಒಂದು ಕ್ಷಣ. ಮಹಾತ್ಮರು ಆರಾಮಾಗಲಿ ಅಂದ್ರೆ ಒಂದು ಕ್ಷಣ. ಹೀರುಬಾಯಿ ಕಥೆ ಕೇಳಿಲ್ಲ ಸಿದ್ಧಾರೂಢದಾಗ? ಕೇಳಿರಲ್ಲ? ಕಾಲು ಮುರಿದ ಹೆಣ್ಮಗಳು ದವಾಖಾನೆಗೆ ಹೋಗ್ತಾರೆ. ದವಾಖಾನೆಯವ್ರು ಹೇಳಿದ್ರು ನಿಂಗೆ 4 ತಿಂಗಳು 5 ತಿಂಗಳು ಬೇಕಂತ. ಸಿದ್ಧಾರೂಢಪ್ಪ ಬಂದು ಕೈ ಹಚ್ಚದ, ಎದ್ದು ತಿರುಗಾಡ್ತ ಮುದುಕಿ. ನಲಾಗೆ ತಯ ಕಾಳವೇಳ ಆಪುಣ ಸಾರಿಕೆ ಕರಿತಿ ತಾತ್ಕಾಳ. ಮರಾಠ. ಮಹಾತ್ಮರಿಗೆ ಸಮಯ ಹತ್ತಂಗಿಲ್ಲ, ಆರಾಮಾಗ್ತದೆ. ವಿಥೌಟ್ ಮೆಡಿಸಿನ್ ಏನ್ ಜರುತ್ತಿಲ್ಲ. ನೀ ಹಾಳಾಗು, ಯಾರು ಬರುತ್ತಿಲ್ಲ, ನೀ ಹಾಳಾಗ್ತೇನೆ. ತದ್ದಿನ ಇರೇವನ ಮಾಸೈಹಿ, ಆವತ್ತನೇ ಅದೇ ಕ್ಷಣ, ತಿಂಗಳಲ್ಲ ವರ್ಷ ಅಲ್ಲ, ನೆನಪಿಡ್ರಿ. ನನ್ನ ಸಂಪತ್ತೆಲ್ಲ ಹಾಳಾಗಲಿ ಅಂತ ಅವ್ರು ಅಂದ್ರು. ಹೋಯ್ತಿರಿ, ಯಾರ ಮೇಲೆ ಕುಂತಿದ್ದ ಆನೆ ಮೇಲೆ ಹೋಯ್ತು, ನೆಲ ಮೇಲೆ ನಿಂತ. ಎಲ್ಲಾ ಸಾಮಗ್ರಿ ಹೋಯ್ತು, ನಿಂತ. ದರಿದ್ರ ಆಗಿ ಹೋದ. ಮಹತ್ವವನ್ನು ಅವಾಗ ಬರ್ತದೆ, ಬುದ್ಧಿ ಬರ್ತದೆ. ಅದಕ್ಕೆ ಹೇಳ್ಯಾರ, ಬಹಳ ವಿದ್ಯಾವಂತರಿಗೆ, ಬಹಳ ಸಾವುಕಾರಿ ಒಂದು ಪೆಟ್ಟು ಬೀಳತಕ್ಕ ಬುದ್ಧಿ ಬರಂಗಿಲ್ಲ. ಒಂದು ಪೆಟ್ಟು ಬೀಳಬೇಕು ಅಂದ್ರೆ ಆ ಧನದ ಮದ ಹೋಗ್ತದೆ, ಆ ಶಾಣೆ ತಂದ ಮದ ಹೋಗ್ತದೆ, ಒಮ್ಮೆ ಬೀಳ್ತದ. ಅದಕ್ಕೆ ಲಕ್ಷ್ಯ ಏನಾಯ್ತಪ್ಪ ಅಂತ ಸಂಪೂರ್ಣ ಹಾಳಾಯ್ತು. ಹೋಯ್ತಲ್ಲ. ಶಾಸ್ತ್ರದೊಳಗೆ ಹೇಳ್ತಾರೆ, ಏನಾದರೂ ಆಗಲಿ ಮಹಾತ್ಮರ ಅವಕೃಪೆಗೆ ಎಂದೂ ಕೂಡ ಮನುಷ್ಯ ಕಾರಣ ಆಗಬಾರದು. ಬಹಳ ನಮ್ಗಿಂತ ಎಟ್ಟರೆ ಚಲೋ ಇರ್ತಾರಲ್ರಿ, ಎಟ್ಟರೆ ಚಲೋ ಇರ್ತಾರಲ್ಲ ಮಹಾತ್ಮರು. ಹೆಂಗೆ ಎಟ್ಟರೆ ಚಲೋ ಇರ್ತಾರೆ. ನಾ 4ನೇ ಇದ್ದೇನೆ, ಅವ್ರು 5ನೇ ಇರಬೇಕು. ನಾ 5ನೇ ಇದ್ದೇನೆ, ಅವ್ರು 6ನೇ ಇರಬೇಕು. ನಾ 8ನೇ ಇದ್ದೇನೆ, ಅವ್ರು 9. ಎಟ್ಟರೆ ಇರ್ತಾರಲ್ಲ. ಮನ ನೋಯಿಸಬಾರ್ದು ಯಾರ್ದು. ಮನದೊಳಗೆ ಶಿವ ತಾನೇ ಮನೆ ಮಾಡಿಕೊಂಡ. ಅದಕ್ಕೆ ಲಕ್ಷ್ಯ ಇಡ್ರಿ, ಮನುಷ್ಯ ಆಗುದಿಲ್ಲ. ಅದಕ್ಕೆ ಸದಾ ಮನುಷ್ಯ ಹೇಳ್ತಪ್ಪ ಅಂತ ಕೇಳಿದರೆ ಮನುಷ್ಯ ಅಭಿಮಾನ ಮಾಡಬಾರ್ದು. ಸಂಪೂರ್ಣ ಎಲ್ಲ ಹೋಯ್ತವನಿಗೆ, ಪೂರ್ಣ ನಷ್ಟ ಆಯ್ತು. ಧನ ಇದ್ರೆ ಹಿಂಗೆ ಬರಬಾರದು, ಶ್ರೀಮಂತಿಕೆ ಇದ್ರೆ. ನಿಮಗೆ ಇನ್ನೊಂದು ಕಥೆ, ಸಿದ್ಧಾರ್ಥ ಚರಿತ್ರೆ ಬಸವಣ್ಣಪ್ಪ ಅಂತ ಓದಿರ? ಸಿದ್ಧಾರ್ಥ ಚರಿತ್ರೆ ದಿನ ಓದೋರು ಬಸವಣ್ಣಪ್ಪ ಅಂತಿದ್ದ. ಗಂಡ ಹೆಂಡತಿ ಬರಗಾಲ ಬಂತು, ಉಣಾಕಿಲ್ಲ ತಿನ್ನಾಕಿಲ್ಲ, ಏನಿಲ್ಲ ಅವ್ರಿಗೆ. 4 ಮಕ್ಕಳು. ದುಡ್ಯಕ್ಕೆ ಹೋದ್ರೆ ಕೆಲಸ ಸಿಗ್ಬೋದು, ಉಣ್ಬೇಕಂದ್ರೆ ಅನ್ನಿಲ್ಲ. ಕೂಸೋಳು, ಯವ್ವ ರೊಟ್ಟಿ, ಯವ್ವ ರೊಟ್ಟಿ, ಯವ್ವ ಉಣ್ತೀನಿ, ಯವ್ವ ಉಣ್ತೀನಿ ಅಂತ ಬಡತನಕ್ಕೆ 2 ಹುಡುಗರು ಸತ್ತು ಹೋದು. ಎಲ್ಲರ ಕೂಲಿ ಸಿಗುತ್ತ ಅಂತಕೊಂಡು ಹೊರಗೆ ಹೋಗಿದ್ದವ. ಎಲ್ಲಿ ಸಿಗಲಿಲ್ಲ, ಹೊಳ್ಳಿ ಮನೆಗೆ ಬರ್ತಾನ. ಎರಡಕ್ಕೂ ಸತ್ತಿದ್ದು. ಹೆಣ್ಮಗಳು ಮಕ್ಕಳಿಗೆ ಊಟ ಹಾಕಕ್ ಆಗಲಿಲ್ಲ ಅಂತ ಅಳ್ಕೋತು. ನಾ ಯಾಕಿರ್ಬೇಕಂತ ಭಾಮಿ ಹಾರಕ್ಕೆ ಹೋಗ್ಕಳೆ. ಯಾರೋ ಒಬ್ರು ಸಾಧು ಬಂದು ಹಿಡಿತಾರಕಿ. ಹಂಗಲ್ಲಮ್ಮ.
ಅಷ್ಟರೊಳಗೆ ಎಲ್ಲರೇ ಸಿಗ್ತದ ಹುಡುಕಾಡಿ ಮನೆ ಖಾಲಿ ಕೈಲಿ ಬರುದ್ರ ಮನೆಯಾಗಿಲ್ಲ ಕೂಸ್ಕೊಳ್ಳಿ ಹೇಳಕತ್ತಾವ ಹ್ಯಾಂಡ್ತಿ ಬಾಯಿ ಮೇಲೆ ನಿಂತ ಯಾರೋ ಸಾಧುಗಳು ಬಂದು ಹಿಡ್ದಾರ ಅದಕ್ಕೆ ಅಲ್ಲಿ ಓಡಿ ಓಡೋದ ಮಂದಿ ಎಲ್ಲ ಕೂಡಿತ್ತು ಸಾಯ್ತೀನಂತ ಭಾವಿ ಹಾರ್ಬೇಕಂತಾಳೆ ಈ ಸಾಧು ತಡದ ಇಲ್ಲ ಸಾಯ್ತು ಆ ಬಸವಣ್ಣ ತನಿಯಪ್ಪ ಎಂಥ ಕೃಪ ಮಾಡಿದ್ ನನ್ನ ಸಂಸಾರ ಹಾಳಾಕಿತ್ತಪ್ಪ 2 ಕೂಸತ್ತ ಹಾಗೆ ಸತ್ತರ ಈ ಕೂಸು ತೋಣ ಏನು ಮಾಡಿಸಿದ್ ಅಂತ ಅಳಕತ್ತ ಕರ್ಕೊಂಡು ಮನೆಗೆ ಯಪ್ಪ ಬರ್ರಿ ಅಂತ ಕರ್ಕೊಂಡು ಮನೆಗೆ ಬಂದರು ಹೆಂಡ್ತಿ ಕುಂಡಿರ್ತಾಳೆ ಆವಾಗ ಸಿದ್ಧಾಡೋದು ಗೊತ್ತಿಲ್ಲ ಅವನಿಗೆ ಸಾಧು ಆ ಸಾಧು ಅಂತಾನೆ ಅಪ್ಪ ಭಾಳ ಹಸುವಾಗ್ಯದ ಏನಾರ ಇದ್ರು ನೋಡು ಅಂದರು ಈ ಹಸುವಿನ ಕಾಲಾಗೆ ಸತ್ತಾಗ 2 ಮಕ್ಕಳು ಆ ಹಸುವಿನ ಕಾಲಾಗೆ ಸಾಯಕ್ಕೆ ನಾನು ಹೆಂಡ್ತಿ ತಯಾರಾಗಿದ್ದಳು ಏನಿಲ್ಲಪ್ಪ ನೋಡಿ ಏನ್ರಿ ನೋಡಿ ನಿಮ್ಮ ಮನೆಯಾಗ ಏನಿಲ್ಲಪ್ಪ ಭಾಂಡೆ ಹಾಕೊಂಡೆ ಎಲ್ಲ ಮಾರಿದೇವಿ ಮಣ್ಣದ್ರಾಗ ನಾವು ಊಟ ಮಾಡಕತ್ತೇವಿ ಏನಿಲ್ಲ ಹೊಟ್ಟಿ ಪಾಡಿಗಾಗಿ ಭಾಂಡೆ ಮಾರಿದೇವಿ ಬಟ್ಟಿ ಮಾರಿದೇವಿ ಇಲ್ಲಪ್ಪ ನೋಡಿ ಏನಾರೆ ಯಾಕೋ ಮಹಾತ್ಮರು ಕಾಣ್ತಾರಂತ ಒಳಗೆ ಹೋಗಿ ಹುಡುಕಾಡ್ತಾನೆ ಎಂದಿಂದೋ ಒಂದು ಕೊಟ್ಟಿ ತಾಮ್ರ ದುಡ್ಡ ಚಲೋದಲ್ಲ ಕೊಟ್ಟಿ ತಾಮ್ರ ದುಡ್ಡು ಸಿಕ್ಕ ತೊಗೊಂಬರ್ತಾನೆ ಯಪ್ಪ ಇದು ಕೊಟ್ಟಿ ದುಡ್ಡದ ಹಿಂಗೆ ಕೈಯಾಗ ತೊಗೊಂಡು ಅವನು ಪದರಾಗ ಕಟ್ತಾರೆ ಧೋತ್ರ ಪದರಾಗ ಕಟ್ಟಿ ಹೋಗು ಎಲ್ಲ ಊಟ ಸಾಮಾನು ತಗೊಂಬ ಅವ ಅಂದ ನನಗೆ ಜೈಲು ಕಳಿಸ್ಬಿಟ್ಟು ಮಾಡಿರೇನು ಅಂದ ಮೊದಲೇ ಕೊಟ್ಟಿ ದುಡ್ಡು ತೊಗೊಂಡ್ರೆ ಬ್ರಿಟಿಷ್ ಗೌರ್ಮೆಂಟ್ ಜೈಲಿಗೆ ಒಯ್ತಾರೆ ಪರಂತು ನೀವು ಯಾರೋ ಮಹಾತ್ಮರು ಕಾಣ್ತೀವಿ ಸಿದ್ಧಾರ್ಥ ಗೊತ್ತಿಲ್ಲ ಮಹಾತ್ಮರು ಕಾಣ್ತೀರಿ ಅಂತ ಹೋಗ್ತಾನ ನಾವು ಎಲ್ಲಿಗೆ ಬಜಾರ್ಕ ಹೋಗಿ ಅಕ್ಕಿ ಬ್ಯಾಳಿ ಗೋಧಿ ಬೆಲ್ಲ ಎಲ್ಲ ಖರೀದಿ ಮಾಡ್ತಾನೆ ಕಣ್ಣು ಮುಚ್ಚೋಕೆ ರೊಕ್ಕ ತೆಗಿ ಅಂದರು ಅವ್ರು ಅವ ಪದರ ಕಟ್ಟಿತ್ತು ನನ್ನ ಕೈ ಮುಟ್ಟಿದ್ರೆ ಮತ್ತೇನು ಆಯ್ತು ತಗೊಂಡು ತಗೋರಿ ಅಂದವ ಅದು ಬಿಚ್ಚುತ್ತಾರೆ ಬಂಗಾರ ದುಡ್ಡಾಗಿತ್ತು ನೀನು ಒಲಿದರ ಕೊರಡು ಕೊನರುವುದಯ್ಯ ಬರಡು ಹೇನಬಹುದಯ್ಯ ವಿಷವು ಅಮೃತಬಹುದಯ್ಯ ಬಸವಣ್ಣ ಸುಮ್ಮನೆ ಅಂದಾನೆ ಎಲ್ಲ ಸಾಮಾನು ತೊಗೊಂಡ್ಬಾಗ ಹಳ್ಳಿ ಅವನಿಗೆ 4,000 ರೂಪಾಯಿ ಕೊಟ್ಟವ ತೊಗೊಂಡು ಹೋಗಂತ ಬರುತ್ತಗ ಸಾಧು ಕುಂತಿದ್ದ ಬಹಳ ಆನಂದ ಆಯ್ತು ಅವನಿಗೆ ಪರಮಾತ್ಮ ಬಂದ ನಮ್ಮ ಮನೆಗೆ ಸಿದ್ಧಾರ್ಥ ಅಂತ ಗೊತ್ತಿಲ್ಲ ಅವನಿಗೆ ಪರಮಾತ್ಮ ಬಂದ ನಮ್ಮ ಮನೆಗೆ ಭಗವಂತ ಬಂದಾನ ತಿಳ್ಕೊಂಡು ಎಲ್ಲ ಅಡಿಗೆ ಮಾಡಿದ್ರು ಅಡಿಗೆ ಮಾಡಿ ಅವೆರಡು ಉಳಿದಿದ್ದರ ಖುಷಿ ಗುಣಿಸೋ ಬಳಕೆ ಎಲ್ಲರೂ ಕೂಡ ಊಟ ಮಾಡ್ತಾರೆ ಆಮೇಲೆ ಕೇಳ್ತಾನ ಸ್ವಾಮಿಗಳ ನೀವು ಯಾವೂರವ್ರಿ ನೀವು ಎಲ್ಲಿ ಅವರು ನಮ್ಮ ಮನೆಗೆ ಹೆಂಗೆ ಬಂದ್ರಿ ನಾವು ಹುಬ್ಬಳ್ಳಿಯವ್ರಪ್ಪ ಹುಬ್ಬಳ್ಳಿಯಾಗ ಆ ಸಿದ್ಧಾರ್ಥ ಮಠ ಅಂತ ಅದಲ್ಲ ಅಲ್ಲಿರ್ತೇವೆ ನಾವು ಸಿದ್ಧಾರ್ಥ ಅಂತ ಹೇಳಿಲ್ಲ ಅಲ್ಲಿರ್ತೇವೆ ನಾವು ಹೋದ ಬಳಿಕ ಪಾಪ ವಿಚಾರ ಮಾಡ್ತಾನೆ ಗಂಡ ಹೆಂಡತಿ ಕೂತು ನಾವೆಂದೂ ಸಿದ್ಧಾರ್ಥ ಮಠಕ್ಕೆ ಹೋಗಿಲ್ಲ ನಾವೆಂದೂ ನಮಸ್ಕಾರ ಮಾಡಿಲ್ಲ ಒಂದು ಹೂವು ಹಾರನ್ನು ತೊಗೊಂಡು ಹೋಗಿಲ್ಲ ನಮಗ್ಯಾಕೆ ಬಂದು ಇಂಥದ್ದು ಸಾಯೋದು ಉಳಿಸಿದ್ರು ಮಕ್ಕಳಿಗೆ ನಮ್ಮ ಬಡತನ ಕಳೆದ್ರು ಅಂತ ವಿಚಾರ ಮಾಡಿ ನಡಿ ಅಂತ ಗಂಡ ಹೆಂಡತಿ ಕಡೆ ನೋಡು ಸಿದ್ಧಾರ್ಥ ಮಾಡಿದಾಗ ಅಂತ ತಿಳ್ಕೊಂಡು ಅವ್ರು ರೂಪಾಯಿ ತೊಗೊಂಡು ಏನು ಉಳಿದಿದ್ದು 2 ರೂಪಾಯಿ ತೊಗೊಂಡ್ಕೆಂದು ಹೋಗ್ತಾನೆ ಅವರೇ ಸಿದ್ಧಾರ್ಢರೇ ಅದಾರ ಇವರೇ ಬಂದಿದ್ದರು ಹೋಗಿ ನಮಸ್ಕಾರ ಮಾಡಿ ಪಾದ ಅಳ್ತಾನೆ ಯಪ್ಪ ನಾನು ಸಂಸಾರ ಉಳಿಸಿದೆಯಪ್ಪ ನಾನು ಹೆಂಡತಿ ಮಕ್ಕಳೆಲ್ಲ ಹೋಗ್ತಿದ್ದು ಸದ್ಗುರುನಾಥ ಆ ರೂಪಾಯಿ ಅವ್ರ ಪಾದಕ್ಕೆ ಇಡ್ತಾನೆ ಯಪ್ಪ ಇದೆಲ್ಲ ನಿಂದು ಸಿದ್ಧಾರ್ಥ ಸ್ವಾಮಿಗಳು ಆ ರೂಪಾಯಿ ತಮ್ಮ ಕೈ ಮುಟ್ಟಿ ಬಾಯಿಲಿ ತಗೋ ಈ ಪದರಾಗೆ ಉದ್ಯೋಗ ಮಾಡು ನಿನಗೆ ಕಲ್ಯಾಣ ಅಕ್ಕ ಅಂತ ಹೇಳೋದು ಹೋಗಿ ವ್ಯಾಪಾರ ಚಾಲು ಮಾಡ್ದ ಉದ್ಯೋಗ ಚಾಲು ಮಾಡ್ದ ದಿನ ದುಗುಣಿ ರಾತ್ರಿ ಚೌಗುಣಿ ಸದ್ಗುರು ಕೃಪಾ ಆಯ್ತಂದ್ರೆ ಏನು ಕಡಿಮೆ ಆಯಿತು 1 ವರ್ಷ 2 ವರ್ಷ ಮನೆ ಮೇಲೆ ಮಾಡೇ ಆಯ್ತು ಮನೆ ಮುಂದೆ ಘೋಡ ಗಾಡಿ ಆಯಿತು ದಿನ ಬರ್ತಿದ್ದ ವ್ಯಾಪಾರ ಜಾಸ್ತಿ ಆಯಿತು 2 ದಿನಕ್ಕೆ ಬರಕತ್ತ ಮತ್ತಿಟ್ಟು 2 ಅಂಗಡಿ ಅದು 3 ಅಂಗಡಿ ಅದು ತಿಂಗಳಿಗೊಮ್ಮೆ ಬರಕತ್ತ
ಚಂತನ ವ್ಯಾಪಾರ, ಹೊತ್ತು ಮಣಿಗೆ ಲೆಕ್ಕ ಚಿಂತಿ, ವ್ಯಾಪಾರ ಚಿಂತಿ, ಸಿದ್ಧಾರೂಢ ಚಿಂತಿ ಹೋಯಿತು. ಮರ್ತ ಯಾರಿಗೆ ಕೊಡೋದು, ಯಾರಿಗೆ ತೊಳೋದು, ಲೆಕ್ಕ ಬರ್ದಿರಲಿಲ್ಲ, ಲೆಕ್ಕ ತೆಗೆದಿರಲಿಲ್ಲ, ಸಾಮಾನು ಬಂದಾವಿಲ್ಲ, ಸಾಮಾನು ಹೋಗ್ಯಾವಿಲ್ಲ, ಚಂತನದೇ. ಆಗಿನ ಕಾಲಕ್ಕೆ ಟಾಂಗ ಇಟ್ಟಾರಂದ್ರೆ ಸಣ್ಣವ್ರೆ, ದೊಡ್ಡ ಶ್ರೀಮಂತ ಆಳ ಮಗ ಎಲ್ಲೇ ಹೋಗಿದ್ದ, ವ್ಯಾಪಾರ ಜರುತ್ತಿದ್ದ, ಬಡಬಡ ಟಾಂಗ ತಗೊಂಡು ತಾನೇ ನಡೆದ. ಟಾಂಗ ತಣದ ತಲೆಯಾಗ ಚಿಂತಿ, ಟಾಂಗ ಬಿಟ್ಟಾನೆ. ಡ್ರೈವರ್ ಗಾಡಿ ನಡೆಸೋ ಟೈಮ್ಗೆ ಹ್ಯಾಂಡಲ್ ಹಿಡ್ದಾನ, ಯಾಕಂದ್ರೆ ವಿಚಾರ ಮಾಡಿದ್ರೆ ಗಾಡಿಯಲ್ಲಿ ಹೋಗ್ತದ, ಗಾಡಿ ಅವಲೋಕಕ್ಕೆ ಹೋಗ್ತದ. ಇವ ವಿಚಾರ ಮಾಡಕತ್ತಾನ, ಕುದುರೆದಕ್ಕೆ ಲಗಾಮ ಹಿಡ್ದಾನೆ, ಪರಂತು ಕುದುರೆ ಓಡಕತ್ತದ. ಅದು ವ್ಯಾಪಾರ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು. ಅದು ಏನಾಯ್ತು, ದಾರಿ ದಾಟಕ್ಕೆ ಒಂದು ಮುದುಕಿತ್ತು, ಮುದುಕಿ ಮೇಲೆ ಹಾಯಿತು, ಮುದುಕಿ ಶಿವಾಯ ನಮ ಅದು. ಅವಾಗ ಬ್ರಿಟಿಷರ ಕಾಲ, ಏನಾರ ಕೊಟ್ಟ ದಾಟಂಗಿಲ್ಲ ಸಾವುಕಾರ ಅಂತ ಬಾಂದರು, ಪೊಲೀಸರು ಹಿಡಿದ್ರು, ಜೈಲಾಗ ಹಾಕಿದ್ರು. ಮನ್ಯಾಗ ಜೈಲಾಗ ಅಲ್ಲಿ ಹಾಕಿದ್ರು. ಮನ್ಯಾಗ ಹೆಂಡ್ತಿ ಮಕ್ಕಳು ಜೈಲ ಬಿದ್ದ ಕೂಡಲೇ ಅವನಿಗೆ ನೆನಪಾಯ್ತು, ಸಿದ್ಧಾರೂಢ ನಿನ್ನಿಂದೆ ಸಂಪತ್ತು ಬಂದಿನ ಮರೆತನಲ್ಲೋ ಯಪ್ಪ, ಎಂಥದ್ದು ಬಂತು, ಜೈಲಾಗ ಬೀಳೋದು ಬಂತಲ್ಲ, ಬರ್ತಾ ಬರ್ತಾ ನಿನಗೆ ಬಿಟ್ಟೆ, ನಿನ್ನ ಮಠಕ್ಕೆ ಬರೆದು ಬಿಟ್ಟೆ, ನಿನ್ನ ಸೇವಾ ಮಾಡೋದು ಬಿಟ್ಟೆ, ನೀನು ನೆನೆಸೋದು ಬಿಟ್ಟೆ, ಇವತ್ತು ಜೈಲಾಗ ಬಿದ್ದೆಲ್ಲೋ ಸಿದ್ಧಾರೂಢ, ಸಂಸಾರ ನೆನೆಸಿ ಅಂತ ತಿಳ್ಕೊಂಡು ಭಾಳ ಚಪ್ಪತ್ತ ಇದೆಯಪ್ಪ, ನನ್ನ ಮ್ಯಾಲೆ ಇನ್ನು ಕೃಪಾ ಮಾಡು, ಈ ದುಡ್ಡಿನ ಬೆನ್ನು ಹತ್ತಂಗಿಲ್ಲ, ನಿನ್ನ ಬೆನ್ನು ಹತ್ತೀನಿ ಅಂತ ಅಲ್ಲಿ ಬೇಡಕತ್ತ. ಈ ಕಡೆ ಮನೆಯಾಗ ಹೆಣ್ತಿ ಸಿದ್ಧಾರೂಢ ನೆನಪಾಯ್ತು, ಮಠಕ್ಕೆ ಬಂದು, ಯಪ್ಪ ನನ್ನ ಗಂಡನ ಹ್ಯಾಂಗಾರೆ ಬಿಡಿಸೋದು, ಬಿಡ್ತಾನೆ ನೀ ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಈ ಕಡೆ ಮಠಕ್ಕೆ ಬಂದು, ಆ ಕಡೆ ಯಾರೋ ಮನೆಗೆ ರಾತ್ರಿ ಬೆಂಕಿ ಹಚ್ಚಿದ್ರು, ಮನೆ ಸುಟ್ಟು ಹೋಯ್ತು. ಮರುದಿವ್ಸ ಮುಂಜಾನೆ ಅಳ್ಕೋತ ಬರ್ತಾಳೆ, ಆ ಕಡೆ ಗಂಡು ಬಿಟ್ಟು ಬಂದ, ಈ ಕಡೆ ಸುಟ್ಟು ಮನೆ ಈ ಕಡೆ ಬಿಟ್ಟು ಬಂದು ಇಬ್ಬರು ಸಿದ್ಧಾರೂಢ ಪಾದಕ್ಕೆ ಬಿದ್ದರು. ಯಪ್ಪ ಈ ದುಡ್ಡು ನಮ್ಗೆ ಚಂದ ಮಾಡಲಿಲ್ಲಪ್ಪ, ಅಭಿಮಾನ ನನ್ನಂತ ಶ್ರೀಮಂತ ಯಾರು ಅಭಿಮಾನ ಬಂದು ಈ ದುಡ್ಡು ನಿನಗೆ ಮರೆಸ್ತು, ದೇವರಿಗೆ ಮರೆಸ್ತು, ತಪ್ಪಾಯ್ತು ಗುರುವೇ ಅಂತ ಗಂಡ ಹೆಂಡತಿ ಮನೆ ಸುಟ್ಟು ಹೋಗ್ಯದ, ಅಡ್ಕೋಸ್ಗಳು ಹೊರಗೆ ನಿಂತಾವ. ಅವ ಜೈಲಿಂದ ಬಂದ, ಮನೆ ಎಲ್ಲ ಆಗಿತ್ತು ಸುಟ್ಟು. ಹೇ ಗುರುನಾಥ, ನನ್ನ ಮೇಲೆ ಕೃಪಾ ಮಾಡಿದೆ ಯಪ್ಪ. ಬಂದ ಅಪ್ಪ ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಸದ್ಗುರುನಾಥ ಎಷ್ಟು ಕೃಪಾ ಮಾಡಿದೆಪ್ಪ, ಇಲ್ಲ ಅಂದ್ರೆ ದಂಭೇನ ಅಸ್ತು ಮೇಲೋ, ಈ ಅಹಂಕಾರದೊಳಗೆ ಧನಮದದೊಳಗೆ ನಾನು ನಿನ್ನ ಮರೆತು ನರಕಕ್ಕೆ ಹೋಗ್ತಿದ್ದೆ ಸದ್ಗುರುನಾಥ, ಬಹಳ ಚಲೋ ಮಾಡಿದೆ, ನನಗೇನು ಬೇಡ, ನಿನ್ನ ಪಾದದಾಗ ಇಷ್ಟು ಭಕ್ತಿ ಕೊಡು, ನನಗೇನು ಅಲ್ಲ ಅಂತ ತಿಳ್ಕೊಂಡು ಬೇಡದ ಕಾಲಕ್ಕೆ ಅವನಿಗೇನಪ್ಪ ಅಂದ್ರೆ ಅವು 2 ರೂಪಾಯಿ ಕೊಡ್ತಾರೆ, ತೊಗೊಂಡು ಸಂಸಾರ ಮಾಡಂತ ಮುಂದೆ ತಪ್ಪಲಾರದೆ ಸಂಸಾರ ಮಾಡ್ಯಾನ. ಹುಬ್ಬಳ್ಳಿಯಾಗ ಅದ ಅವ್ರ ಮನೆ ಅದ, ಅವ್ರ ಮನೆ ಅದ. ಜಗತ್ತಿನೊಳಗೆ ಲಕ್ಷಡ್ರಿ, ಈ ಸಂಪತ್ತು ಏನಪ್ಪ ಅಂತ ಕೇಳಿದ್ರೆ ಮನುಷ್ಯನಿಗೆ ಮರೆಸ್ತದೆ. ಸೂರ್ಯ ಲಕ್ಷ್ಮಿ ಮರಿತದೆ, ಲಕ್ಷ್ಮಿ ಬಂದಂದ್ರೆ ನಾರಾಯಣ ಮರಿತಾನೆ. ನಾರಾಯಣಗೆ ಯಾರೂ ಕೇಳಂಗಿಲ್ಲ, ನಾರಾಯಣ ನಾರು ಹೆಣ, ಅವನು ಯಾರು ಕೇಳ, ಎಲ್ಲರೂ ಲಕ್ಷ್ಮಿ ಬೆನ್ನು ಹತ್ತಾನೆ. ಮತ್ತು ಲಕ್ಷ್ಮಿ ಬೆನ್ನು ಹತ್ತದವ್ರು ಎಂದೂ ಸುಖಿ ಇರಂಗಿಲ್ಲ. ನೋಡ್ರಿ ನೀವು ಶ್ರೀಮಂತರೇ, ನಿದ್ದಿಲ್ಲ, ಚಂತನ ಲೆಕ್ಕದಾಗ ದೇವ್ರು ನೆನೆಸೋದು, ರೊಕ್ಕ ಬಿಟ್ಟು ಏನಿಲ್ಲ. ಅದಕ್ಕೆ ಎಷ್ಟು ಮನುಷ್ಯನಿಗೆ ದುಃಖ ಹಾಕದ ಅಷ್ಟು ದೇವ್ರ ನೆನಪಿಗೆ ಬರ್ತಾನೆ, ಎಷ್ಟು ತ್ರಾಸ ಹಾಕದ ಅವ ಗುರು ನೆನಪಿಗೆ ಬರ್ತಾನೆ. ಎಷ್ಟು ಶ್ರೀಮಂತ ಶಕ್ತಿ ಆಗ್ತದೆ, ದೇವರಿಗೆ ಮರಿತೇವಿ. ಯಾವ ದೇವರಿಂದ ಯಾವ ಗುರುವಿನಿಂದ ನಮ್ಗೆ ಐಶ್ವರ್ಯ ಬಂದದ, ಸಂಪತ್ತು ಬಂದದ, ಅವರಿಗೆ ಮರಿತೇವಿ. ಆ ಲಕ್ಷ್ಮಿ ಹಂಗದ ಸ್ವಭಾವದ, ಅದು ಯಾರ ಮನೆಯಾಗ ಹೋಗ್ಕಳ ಅಲ್ಲಿಲ್ಲ, ಮನುಷ್ಯನ ಹಾಳು ಮಾಡ್ತಾರೆ. ಅದಕ್ಕೆ ಎಷ್ಟೋ ಜನಪ್ಪ ಅಂದ್ರೆ ಲಕ್ಷ್ಮಿ ಬಿಟ್ಟು ಹೊರಗೆ ಬರ್ತಾರೆ. ರಾಜರು ರಾಜಕೀಯ ಬಿಟ್ಟು ಹೋಗ್ಯಾರ,
ಅವ್ರಿಗೆ ಕಮ್ಮಿತ್ತ ನಿಜಗುಂಡ ರಾಜಕೀಯ ಬಿಟ್ಟು ಬಂದರು. ಕಾಶ್ಮೀರದ ಜನರು ಬಸವಣ್ಣ ಅಂತ ರಾಜಕೀಯ ಬಿಟ್ಟು ಬಂದರು. ಜನರು ರಾಜಕೀಯ ಬಿಟ್ಟು ಬಂದರು. ಯಾಕೆ? ಅಲ್ಲಿ ಇಲ್ಲ ಅಂತ ಗೊತ್ತದ ಅವ್ರಿಗೆ. ಅದು ಮನುಷ್ಯನಿಗೆ ಅಭಿಮಾನ ಮಾಡಿಸ್ತದೆ, ಗರ್ವ ತರ್ತದೆ, ಮನುಷ್ಯ ದುಃಖ ಮಾಡ್ತದೆ. ಅದಕ್ಕೆಪ್ಪ ಧನ ಮನುಷ್ಯನಿಗೆ ಯಾರಿಗೂ ಸುಖ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಮಹಾತ್ಮರು ಹೇಳ್ತಾರಪ್ಪ. ಅದ್ರ ಸಲುವಾಗಿ ಅದು ಮೈ ದೀನ್ ಇರಬೇಕು. ನಹಿ ದೀನ್ ನಹಿ ದೀನತ ಸಂತ ನಹಿ ಮೆಹಮಾನ್. ತ್ಯಾಘರ ಯಮ ಡೇರಾಲೆ ಕಿಯಾ ಜೀವಿತ ಸ್ಮಶಾನ. ಯಾರ ಮನೆಯಾಗ ದೀನತಾ ಇಲ್ಲ, ಬಾಗಿದ ತಲೆ ಮುಗಿದ ಕೈಯಾಗಿರಿಸಿ ಕೂಡಲ ಸಂಘ. ಪ್ರಧಾನಮಂತ್ರಿ ಇದ್ದ ಬಸವಣ್ಣ ಅಂತಾನೆ, ಹೇ ದೇವರೇ ನನಗೆ ಸದಾ ತಲೆ ಬಾಗಿರ್ಬೇಕು, ಕೈ ಮುಗಿದಿರ್ಬೇಕು. ಅವರ ಮನೆಯಾಗ ಪರಮಾತ್ಮ ಇರ್ತಾನೆ, ಲಕ್ಷ್ಮಿ ಇರ್ತಾಳೆ. ನಹಿ ದೀನತ ನಹಿ ಸಂತ ಮೆಹಮಾನ್. ಯಾರ ಮನೆಯಾಗ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ದೀನತ ಇಲ್ಲ, ಯಾರ ಮನೆಗೆ ಮಹಾತ್ಮರು ಬರಂಗಿಲ್ಲ, ಆ ಮನೆಯಾಗ ಯಮ ವಸ್ತಿ ಮಾಡ್ಯ ಅಂತ ತಿಳ್ಕೊರಿ ನೀವು. ಆ ಮನೆಗೆ ಯಮ ವಸ್ತಿ. ಅದಕ್ಕೆ ಹೇಳ್ತಾರೆ ಅವರು, ತ್ಯಾಘರ ಯಮ ಡೇರಾ ಲಗ ಜೀವಿತ ಭಯ ಸಮಾನ. ಆ ಮನುಷ್ಯ ಜೀವಂತ ಇದ್ದರೂ ಸತ್ತಂಗೆ. ಅವ್ರ ಮನೆಯಾಗ ಯಮ ವಸ್ತಿ ಮಾಡ್ಯ ಅಂತ ತಿಳ್ಕೊಬೇಕು ಅಂತಾರೆ. ಅದಕ್ಕೆ ಪುಣ್ಯಾತ್ಮರೇ ಮನುಷ್ಯನಲ್ಲಿ ಅಭಿಮಾನ ಬಿಡಬೇಕು. ಇದು ಹಂಗೆ ಸುಂದರವಾದ ಮಾಡಿ. ಯಹತನ ಕಾಚ ಕುಂಭ. ಕಾಜನ ಕೊಡ ಇದ್ದಂಗೆ ರೀ, ಒಂದೀಟು ಧಕ್ಕೆ ಆದ್ರೆ ಒಡೆದು ಹೋಗ್ತದಲ್ಲ, ಹಂಗಿದು ಒಂದೀಟು ಧಕ್ಕೆ ಆದ್ರೆ ಒಡೆದು ಹೋಗ್ಬಿಡ್ತಾ ಇದೆ. ಏನದ ರೋಗ ಬಂತು, ಜಡ್ಡು ಬಂತು, ಅದು ಏನು 100 ಕಾರಣ ಅದಾವ ಇದಕ್ಕೆ. ಇದ್ರ ಅಭಿಮಾನ ಮಾಡಬೇಡ್ರಿ, ಸಂಪತ್ತಿನ ಅಭಿಮಾನ ಮಾಡಬೇಡ್ರಿ, ಬುದ್ಧಿ ಅಭಿಮಾನ ಮಾಡಬೇಡ್ರಿ. ಇವೆಲ್ಲ ಮನುಷ್ಯನಿಗೆ ನರಕಕ್ಕೆ ಒಯ್ತಾವ, ನರಕಕ್ಕೆ ಒಯ್ತಾವ. ಬಹಳ ಸುಂದರ ಶಾಸ್ತ್ರದಾಗ ಅಂತಾರೆ. ನಾವು ನೋಡಿ ನಮ್ಗಿಂತ ಶ್ರೀಮಂತರು ಎಷ್ಟು ಮಂದಿ ಅದಾರೆ? ಎಷ್ಟು ಮಂದಿ ಅದಾರೆ? ನಾವೇ ಸ್ವಲ್ಪ ತಿಳ್ಕೊಂಡಿದ್ವಿ. ನಾವು ಬೇದರದನ್ನ ಭಾಳ, ಅರೆ ನೀನು 10 ಪಟ್ಟು ಸಾವುಕಾರ ಅದಾರ ಜಗತ್ತು ನೋಡಿ, 10 ಪಟ್ಟು ಸಾವುಕಾರ ಅದ. ನೀ ಏನು ದಾನ? ನೀನು 10 ಪಟ್ಟು ದಾನ ಕೊಡೋರು ಅದಾರ. ನೀ ಏನು ಶಕ್ತಿ? ನೀನು 10 ಪಟ್ಟು ಶಕ್ತಿವಂತರ ಅದಾರ. ಭೀಮನಿಗಂತಂದು ಬಲದ ಬಹಳ ಅಭಿಮಾನ ಇತ್ತು. ನನ್ನಂತ ಬಲವಂತನೇ ಯಾರೂ ಇಲ್ಲ, ಕೀಚಕನ ಕೊಂದೀನಿ. ಒಂದು ಮಾತು ನಿಮಗೆ ಒಳ್ಳೆಯ ಮಾತು ಹೇಳ್ತೇನೆ. ದೇವರಿಗೆ ನೀವು ಏನು ಕೊಟ್ಟರು ಸಮಾಧಾನ ಎಲ್ಲ ಅವನ ವಸ್ತು, ಬಂಗಾರ ರೂಪಾಯಿ ಎಲ್ಲ ಅವನಿಗೆ ಏನು ಕೊಡ್ರಿ ಅಂದ್ರೆ ನೆನಪಿಡ್ರಿ, ನಾ ಅನ್ನೋದು ಕೊಡ್ರಿ, ಬಸ್ ಅದೇ ಅಷ್ಟೇ. ಅದು ಒಂದೇ ಬೇಕು ಪರಮಾತ್ಮನಿಗೆ, ಏನು ಬೇಕಾಗಿಲ್ಲ, ಎಲ್ಲ ಒಂದೇ ಅದ. ಈ ಅಭಿಮಾನ ಪರಮಾತ್ಮ ಕೊಡಬೇಕು. ಅದು ಅವ್ರ ಮೇಲೆ ಪರಮಾತ್ಮ ಪ್ರೇಮ ಮಾಡ್ತಾನೆ. ನಿನ್ನ ಬಂಗಾರ, ನಿನ್ನ ರೊಕ್ಕ, ನಿನ್ನ ಗುಡಿ, ಇದ್ರ ಮ್ಯಾಲ ಪ್ರೇಮ ಇದೆ ಪರಮಾತ್ಮ, ಅದೆಲ್ಲ ಅವಂದು. ನಾ ಅನ್ನೋದು ಕೊಡು, ಅಭಿಮಾನ ಕೊಡು, ಅಹಂಕಾರ ಕೊಡು. ಅದು ಕೊಟ್ಟೆ ಅಂದ್ರೆ ಏನಪ್ಪ ಅಂತ ಕೇಳಿದರೆ ನಿನ್ನ ಜೀವನದೊಳಗೆ ಏನಪ್ಪ ಅಂದ್ರೆ ಬಹಳ ದೊಡ್ಡದು ಮನುಷ್ಯನಿಗೆ ಬರ್ತದೆ. ಇಲ್ಲ ಅಂದ್ರೆ ಮನುಷ್ಯನಿಗೆ ಯಾವುದು ಕೂಡ ಸಾಧ್ಯ. ಪರಮಾತ್ಮ ನನ್ನ ವಸ್ತು ನನಗೆ ಕೊಟ್ಟು ನನ್ನ ಮೇಲೆ ಉಪಕಾರ ಮಾಡ್ಬೇಕಂತೇನೆ ಅಂತ ಕೇಳ್ತಾನೆ ಪರಮಾತ್ಮ. ಇವೆಲ್ಲ ಅವನ ವಸ್ತು, ನಾ ಕೊಟ್ಟು ಏನು ಕೊಡಂಗಿಲ್ಲ. ಅದಕ್ಕೆ ಮೊದಲು ಪರಮಾತ್ಮ ಏನು ಕೊಡಂಗಿದ್ರೆ ಅಭಿಮಾನ ಕೊಡ್ರಿ. ನಾ ಶಾಣ್ಯ, ನಾ ಸುಂದರ, ನಾ ಶ್ರೀಮಂತ, ನಾ ವಿದ್ಯಾವಂತ. ಎಂಥವ್ರು ಅದಾರ ವಿದ್ಯಾವಂತರು, ಎಂಥವ್ರು ಜಗತ್ತಿನೊಳಗೆ ವಿದ್ಯಾವಂತರದ, ಎಂಥವ್ರು ಬುದ್ಧಿವಂತರದ, ಎಂತೆಂಥ ಶ್ರೀಮಂತರದ ಜಗತ್ತಿನೊಳಗೆ. ಬಹಳ ದೊಡ್ಡ ಶ್ರೀಮಂತರದ ರೀ ಜಗತ್ತಿನೊಳಗೆ. ಏನಪ್ಪ ಅಂತ ಕೇಳಿ ಶಾಸ್ತ್ರದೊಳಗೆ ಅವ್ರು ಎಣಸಕ್ಕೆ ಬಂದಿಲ್ಲ, ಅಂಥ ಶ್ರೀಮಂತರದಾರ ಜಗತ್ತಿನೊಳಗೆ. ಅದಕ್ಕೆ ನಮ್ಮ ಜೀವನದಾಗ ಸುಖಿ ಆಗಬೇಕಾಗಿತ್ತು ಅಂದ್ರೆ ನೀವು ಮಾಡಿದ ಪುಣ್ಯ, ನೀವು ಮಾಡಿದ ಪ್ರಯತ್ನಕ್ಕೆ ಏನು ನಿಮ್ಗೆ ಸಿಕ್ಕದ ಈಗ ಅದ, ಅದ್ರ ಬಗ್ಗೆ ನಂದು ಅನ್ನೋದು ಮನುಷ್ಯ ಏನಪ್ಪ ಅಂತ ಕೇಳಿದರೆ
ಅದು ಬಿಡಬೇಕು. ಅವೆರಡು ಬಿಟ್ಟೇವೆ ಅಂತ ಕೇಳಿದ್ರೆ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಬಹಳ ಪರಮಾತ್ಮ ಅವ್ರ ಮೇಲೆ ಪ್ರೀತಿ ಮಾಡ್ತಾನೆ. ಅವನಿಗೆ ಏನು ಕೊಡಬೇಡ್ರಿ, ಅವನಿಗೆ ನಾ ಅನ್ನೋದು ಕೊಡ್ರಿ. ನಾ ಅನ್ನೋದು ಕೊಟ್ರಿ ಅಂದ್ರೆ ಆ ಪರಮಾತ್ಮ ನಮ್ಮ ಹಂತೆಗೆ ಬರ್ತಾನೆ. ಪರಮಾತ್ಮ ನಮ್ಮ ಮೇಲೆ ಕೃಪಾ ಮಾಡ್ತಾ ತಿಳ್ಕೊಂಡು ಮಹಾನುಭಾವರು ಅಭಿಮಾನ ಸೋಡಾವೇ ಮುಕ್ತಿ ಏನಪ್ಪ ಅಂತ ಕೇಳಿದ ರೋಕಡಿಗೆ ಅವಿ. ಮಳೆಗಾಲದಾಗ ಅಡಚೆ ದುಕಾನ್ದಾಗ ಬೆಲ್ಲ ಮಾರಕ್ಕೆ ಬಂದಿರಂತ ಬೆಲ್ಲ ಅಳುಸಾಗಿತ್ತದು ಆಗ್ತಾವಲ್ಲ ಅದ್ರದ್ದು ಹಾರಾಡ್ಕೋತ ಒಂದು ನೊಣ ಬಂತು. ಅಂತ 2 ದಿನ ಆಗ್ತದಪ್ಪ ತಿಂದು ಅಂತ ತಿಳ್ಕೊಂಡು ಆ ಕಡೆ ನೋಡ್ತೀವಿ, ಯಾರೂ ಇಲ್ಲ. ಆ ಮಾತು ಹೋಗಿ ಕುಂತು, ಎಲ್ರಿ ಬೆಲ್ಲದಾಗ ನಡ್ಬರ್ಕ ಕಾಲ ಒಳಗೆ ಸಿಕ್ಕೊಂಡು ಬಿತ್ತು, ಒದ್ದಾಡ್ತಾಯಿತ್ತು. ಉಳುಕಿವು ನೋಡ ನೋಡುದು, ಯಪ್ಪ ಒಳಗೂ ಸಿಕ್ಕೊಂಡಪ್ಪ. ನಾವೆಲ್ಲೇ ದಂಡಿಗೆ ಇಟ್ಟು ನೆಕ್ಕೊಂಡು ಅದು ಆ ಕಡೆ ಬರಬೇಡ, ಈ ಕಡೆ ಬರಬೇಡ ಅಂತಿತ್ತದು. ಒಳಗೆ ಸಿಕ್ಕೊಂಡು ಬಿದ್ದದು. ನೀ ಅಲ್ಲೇ ಇರಪ್ಪ, ನಾವು ಬರ್ತೀವಿ ತಿಂದು ಅದು ಸಿಕ್ಕೊಂಡು ಸಾಕ್ತು. ಹಂಗ ನೀವು ಬೆಲ್ಲದ ನೋಡ್ದಂಗ ಸಿಕ್ಕೊಂಡಿರ್ಬೇಡ್ರಿ, ಅದ್ರಾಗ ದಂಡಿ ಕುಂತ ಹಾರಿ ಹೋಗ್ಬೇಕು. ಒಳಗೆ ನನ್ನ ರೊಕ್ಕ ನನ್ನ ಅಧಿಕಾರ ಅಂದ್ರೆ ಕಾಲು ಸಿಕ್ಕ ಬೆಲ್ದಾಗ ಅಂತ ತಿಳ್ಕೋಬೇಕು. ಒದ್ದಾಡಿ ಮೈಗೆ ಮಾರಿಗಿಟ್ಟು ಹಚ್ಕೊಂಡು ಸತ್ತು ಹೋಗೋದಷ್ಟೇ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಮನುಷ್ಯ ಯಾವಾಗಲೂ ಕೂಡ ಭಾಳ ಅದರೊಳಗೆ ಸಿಕ್ಕೊಂಡು ಇರಕ್ಕೆ ಕಲಿಬಾರ್ದು. ಅಷ್ಟೇ ಪ್ರೀತಿ, ಅಷ್ಟೇ ಪ್ರೇಮ. ಎಲ್ಲನೂ ಬೇಕೇ ಪ್ರಪಂಚ. ಹೆಣ್ತಿ ಬೇಕು, ಗಂಡು ಬೇಕು, ರೊಕ್ಕ ಬೇಕು, ಎಲ್ಲನೂ ಬೇಕು. ಅಷ್ಟೇ, ಹೆಚ್ಚಾಗಬಾರ್ದು. ಬೆಲ್ಲು ಬೇಕು, ಉಪ್ಪು ಬೇಕು, ಖಾರ ಬೇಕು, ಎಣ್ಣೆ ಬೇಕು, ಹೆಚ್ಚಾಗಬಾರ್ದು. ಎಲ್ಲ ಬರೋಬ್ಬರಿ ಇದ್ರೆ ಅಡಿಗೆ ಚಂದ ಆಗ್ತದ, ಊಟ ಚಂದ ಆಗ್ತದ, ಹೊಟ್ಟೆ ತುಂಬ್ತದೆ. ಯಾವಾದರೆ ಒಂದು ಹೆಚ್ಚಾಯಿತು ಅಧಿಕಾರ ಮದ, ರೊಕ್ಕಿನ ಮದ, ವಿದ್ಯಾ ಮದ, ಯಾವಾದರೆ ಒಂದು ಹೆಚ್ಚಾಯಿತು ಅಡಿಗೆಯಾಗ ಅಡಿಗೆ ಹಾಳಾಗ್ತದೆ, ಉಣಂಗಿಲ್ಲ, ಚೆಲ್ತಾರೆ. ಹಾಗೆ ಪರಮಾತ್ಮ ನಮ್ಮನ್ನು ಸ್ವೀಕಾರ ಮಾಡುವುದಿಲ್ಲ, ಚೆಲ್ತಾರೆ. ನಾವು ಅಧಿಕ ಅಭಿಮಾನ ಮಾಡಲಾರ್ದಂಗೆ, ಹೇ ಭಗವಂತ, ಹೇ ಗುರುನಾಥ, ನಿನ್ನ ಕೃಪಾಯಪ್ಪ, ನೀ ಕೊಟ್ಟಿದೆಪ್ಪ, ನೀ ಮಾಡಿದೆಪ್ಪ, ನಾ ಯಾರಪ್ಪ? ನಿನ್ನ ಕೃಪಾದಿಂದ, ನಿನ್ನ ಪ್ರೀತಿಯಿಂದ, ನಿನ್ನ ದಯೆಯಿಂದ ಎಲ್ಲ ಸಿಕ್ಕದ. ನಂದೆಲ್ಲಿ ನನ್ನ ಪ್ರಯತ್ನ, ನನ್ನ ಬುದ್ಧಿ ಎಲ್ಲಿ ಕೊಡ್ತೀವಿ? ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಬಡವ ಆಗ್ಬೇಕಂತ ಯಾರೇ ಪ್ರಯತ್ನ ಮಾಡ್ಯಾರ, ರೋಗಿ ಆಗ್ಬೇಕಂತ ಯಾರು ಪ್ರಯತ್ನ ಮಾಡ್ಯಾರ, ಹಾಳಾಗ್ಬೇಕಂತ ಯಾರೇ ಪ್ರಯತ್ನ ಮಾಡ್ಯಾರ, ಎಲ್ಲರೂ ಚಲೋ ಆಗ್ಬೇಕಂತ ಪ್ರಯತ್ನ ಮಾಡ್ತಾರೆ. ಪರಂತು ಗುರುಕೃಪಾ, ಭಗವಂತನ ಕೃಪಾ ಇಲ್ಲಿ ಆಗೋದಿಲ್ಲ ಪುಣ್ಯಾತ್ಮರೇ. ಆ ಕೃಪಾ ಆಗಬೇಕಾದ್ರೆ ನಾವು ಬಿಟ್ಟು ಹೋಗ್ಬೇಕು, ಎಲ್ಲ ಬಿಡಬೇಕು. ದೇವ್ರ ಪೂಜೆ ನೀವು ಬಹುಶಃ ಮದ್ರಾಸ್ ಕಡೆ ಹೋದ್ರೆ ನಿಮ್ಮ ಪ್ಯಾಂಟ್ ಗಿಂಟ ಹಾಕೊಂಡು ಒಳಗೆ ಬಿಡಂಗಿಲ್ಲ, ಎಲ್ಲ ಕಳಿಬೇಕು. ನೀ ಬರೇ ಮೇಲೆ ಆಗ್ಬೇಕು, ಬರೇ ಲುಂಗಿ ಕೊಡ್ತಾರ ಅವ್ರು ನಿಮ್ಮ ಮಂತ್ಯಾಕಿ. ಇಲ್ಲ ಅಂದ್ರೆ ಅದು ಒಂದೇ ಉಟ್ಕೊಂಡು ಹೋಗ್ಬೇಕು. ಇದ್ರಿ ಎಲ್ಲ ಸಾಮಾನು ಕಳೆದು ಇಡ್ಬೇಕಲ್ಲಿ, ಕೋಟ ಪ್ಯಾಂಟ ಎಲ್ಲ ಬರೇ ಮೇಲೆ, ಲುಂಗಿನೇ ಏನಿಲ್ಲ. ಇಲ್ಲಾಂದ್ರೆ ಅವ್ರು ಕೊಡ್ತಾರೆ ಲುಂಗಿ, ಅಂದ್ರೆ ದೇವರ ದರ್ಶನ ಆಗ್ತದೆ. ಹಂಗೆ ಪರಮಾತ್ಮ ದರ್ಶನ, ನಾ ಸಾಹುಕಾರ, ನಾ ವಿದ್ಯಾವಂತ, ನಾ ಬುದ್ಧಿವಂತ, ನಾ ಧೀರ, ಇವೆಲ್ಲ ಕಳೀರಿ. ಕಳೆದು ನೀನೇ ಅಂತ ಒಂದು ಅರಿವಿ ಉಟ್ಕೊರಿ. ಪರಮಾತ್ಮ ಎಲ್ಲ ನಿಂದೇಪ ಅಂತ ಆವಾಗ ಪರಮಾತ್ಮನ ಭೇಟಿ ಹಾಕದ, ಗುರುಗಳ ಕೃಪಾಕ ಇಲ್ಲಕ್ಕ ಆಗೋದಿಲ್ರಿ ಪುಣ್ಯಾತ್ಮರೇ. ಅದಕ್ಕೆ ಅಭಿಮಾನ ಬಿಡು ಅಂತ ಹೇಳ್ಯಾರ. ಅಭಿಮಾನ ಬಿಟ್ಟೊಳಕ್ಕೆ ಮುಂದೆ ಏನು ಮಾಡ್ಬೇಕ್ರಿ? ಅಭಿಮಾನ ಬಿಟ್ಟೊಳಕ್ಕೆ ಮುಂದೆ ಏನು ಮಾಡ್ಬೇಕು ಮನುಷ್ಯ? ಅದೇ ಒಂದು ಸಮಸ್ಯೆ ಅದು. ಅಭಿಮಾನ ಬಿಟ್ಟ ಅಂತಂದ್ರೆ ಮುಂದೆ ಮನುಷ್ಯ ಭಕ್ತಿ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ಈಗ ಅಭಿಮಾನ ಬಗ್ಗೆ ಹೇಳಿದರು, ಮುಂದೆ ಏನು ಮಾಡಿ? ಎಲ್ಲ ಬಿಟ್ಟು ಮಾಡ್ಬೇಕೇನ್ರಿ? ಎಲ್ಲ ಬಿಟ್ಟು ಏನು ಮಾಡಬೇಕು? ಮತ್ತು ಎಲ್ಲ ಬಿಟ್ಟು ಯಾರು ಏನು ಮಾಡ್ಯಾರ?
ರಾಜ್ಯ ಬಿಟ್ಟು ಏನು ಮಾಡೋದು, ಹೆಂಡತಿ ಬಿಟ್ಟು ಏನು ಮಾಡಿದ್ರು, ಮೀರಾಬಾಯಿ ಗಂಡನ ಬಿಟ್ಟು ಏನು ಮಾಡಿದ್ಲು, ಅಕ್ಕ ಮೈದು ರಾಜಕೀಯ ಬಿಟ್ಟು ಏನು ಮಾಡಿದ್ಲು, ಏನು ಮಾಡಿದ್ಲು ಗೊತ್ತದಲ್ಲ. ಅದೇ ಭಗವಂತನ ಕೆಲಸ ಮಾಡೋದು, ಮತ್ತೊಂದೇನಿಲ್ಲ, ಪರಮಾತ್ಮನ ಕೆಲಸ ಮಾಡಬೇಕು. ಜಗತ್ತಿನ ಅದೇ ಹೇಳ್ತಾರೆ, ಎಲ್ಲಿ ತನಕ ಭಗವಂತನ ಪ್ರೀತಿ ಭಗವಂತ ಮಾಡಂಗಿಲ್ಲ ಅಲ್ತಕ್ಕೇನಪ್ಪ ಅಂತ ಕೇಳಿದ್ರೆ ಮನುಷ್ಯ ಮಾಡೋದು ಎಲ್ಲ ವ್ಯರ್ಥ ಆಗ್ತದಂತ ತಿಳ್ಕೊಂಡು ಶಾಸ್ತ್ರ ಹೇಳ್ತಾರೆ, ಎಲ್ಲಕ್ಕಿಂತ ಮೊದಲು ಅಭಿಮಾನ ಬಿಡು. ಒಂದು ಅಭಿಮಾನ ಇತ್ತು ಅಂದ್ರೆ ಏನೇನಾಗ್ತದೆ ಶಾಸ್ತ್ರ ಹೇಳ್ತಾರೆ. ಹೆಂಗೆ ಜರ ರೂಪಂ ಹರತಿ, ಮುಪ್ಪು ನಿಮ್ಮ ರೂಪ ಹಾಳು ಮಾಡ್ತದೆ, ಆಶಾ ಧೈರ್ಯ ಹಾಳು ಮಾಡ್ತದೆ, ಮರಣ ನಿಮ್ಮ ಪ್ರಾಣ ಹಾಳು ಮಾಡ್ತದೆ, ದ್ವೇಷ ನಿಮ್ಮ ಧರ್ಮ ಹಾಳು ಮಾಡ್ತದೆ, ಸಿಟ್ಟ ನಿಮ್ಮ ರೊಕ್ಕ ಹಾಳು ಮಾಡ್ತದೆ. ಮಾಡಬಾರ್ದು ಮಾಡೋರು ಸೇವೆ ಮಾಡಿದ್ರಿ ಅಂದ್ರೆ ನಿಮ್ಮ ಶೀಲ ಹಾಳಾಗ್ತದೆ. ಎಷ್ಟು ಚಂದ ಹೇಳ್ಯಾರ ನೋಡಿ ಅವರು, ಹಾಳಾಗ್ತದೆ. ಮನುಷ್ಯನಿಗೆ ಕಾಮ ನಿನ್ನ ನಾಚಿಕೆ ಹಾಳು ಮಾಡ್ತದೆ. ಒಂದೊಂದು ಹಾಳು ಮಾಡ್ತಾರೆ. ಕೇಳಿ ಚಂದ, ಏನು ಮುಪ್ಪು ರೂಪ ಹಾಳು ಮಾಡ್ತದೆ, ಆಶಾ ಧೈರ್ಯ ಹಾಳು ಮಾಡ್ತದೆ, ಮೃತ್ಯು ಪ್ರಾಣ ಹಾಳು ಮಾಡ್ತದೆ, ಅಸೂಯ ದ್ವೇಷ ಏನಪ್ಪ ಅಂತ ಕೇಳಿದರೆ ಧರ್ಮ ಹಾಳು ಮಾಡ್ತದೆ, ಶಿಟ್ಟ ಶ್ರೀಮಂತಿಕೆ ಹಾಳು ಮಾಡ್ತದೆ, ದುರ್ಜನರ ಪಾಪಿಗಳ ಸೇವಾ ಏನಪ್ಪ ಅಂದ್ರೆ ನಿನ್ನ ಶೀಲವನ್ನು ಹಾಳು ಮಾಡ್ತದೆ. ಒಂದೊಂದು ಹಾಳು ಮಾಡ್ತವೆ. ಆದರೆ ಅಭಿಮಾನ ಒಂದಿತ್ತು ಅಂದ್ರೆ ಇವೆಲ್ಲನೂ ಹಾಳಾಗ್ತವೆ. ಒಂದು ಅಭಿಮಾನ ಇತ್ತು ಅಂದ್ರೆ ನಿನ್ನ ಇವಷ್ಟು ಗುಣಗಳು ಎಲ್ಲ ಹಾಳಾಗ್ತವ. ಅದಕ್ಕನೇ ಶಾಸ್ತ್ರ ಹೇಳುದು ಸರ್ವಮೇವ ಅಭಿಮಾನ. ಅಭಿಮಾನ ಮಾಡಬೇಡ, ನಿನ್ನ ಬುದ್ಧಿ ಅಭಿಮಾನ ಮಾಡಬೇಡ, ನಿನ್ನ ರೂಪದ ಅಭಿಮಾನ ಮಾಡಬೇಡ, ನಿನ್ನ ಶ್ರೀಮಂತಿಕೆ ಅಭಿಮಾನ ಮಾಡಬೇಡ, ನಿನ್ನ ಶಕ್ತಿ ಅಭಿಮಾನ ಮಾಡಬೇಡ. ಬಸ್ ಹೇ ಪರಮಾತ್ಮ ನಿನ್ನ ಕೃಪಾಯಪ್ಪ, ನನಗೆ ಸೌಕರ್ಯಕ್ಕೆ ಅದನ್ನಿದ್ದು, ನನ್ನ ಬುದ್ಧಿ ಏನದ ಅದನ್ನಿದ್ದು. ವಿದ್ಯಾ ಕಾಮಸ್ತು ಗಿರೀಶಂ ಯಜೈತ್. ವಿದ್ಯೆ ಬೇಕಾದವರು ಗಿರೀಶನ ಪೂಜೆ ಮಾಡ್ಬೇಕಂತ ಶಾಸ್ತ್ರ ಹೇಳಿದೆ. ಅದಕ್ಕೆ ಇವೆಲ್ಲ ಪರಮಾತ್ಮನ ಕೃಪೆಯಿಂದ ಬಂದ. ಈ ಇಲ್ಲ ಯಾವ ಜನ್ಮದಾಗ ನೀವು ಮಾಡಿದಂತೆ ಬಂದವು ಇವೆಲ್ಲ. ಹಿಂದೆ ಏನೋ ಮಾಡಿದೀವಿ, ಪರಮಾತ್ಮನ ಭಜನೆ ಮಾಡಿದೆ ಅಂತ ವಿದ್ಯೆ ಬಂದದ. ಹಿಂದೇನಪ್ಪ ಅಂದ್ರೆ ಸೇವೆ ಮಾಡಿದೆ ಅಂತ ಏನಪ್ಪ ಅಂತ ಕೇಳಿದು ಬಂದದ. ತಂದೆ ತಾಯಿ ಸೇವೆ ಮಾಡಿದ ಕೂಡ ನನಗೆ ಆರೋಗ್ಯ ಬಲವಾನ್ ಬಂದದ. ಯಾವಾಗಾರೆ ಮಾಡಿರ್ಬೇಕು ನೀವು, ಮಾಡಲಾರ್ದೆ ಯಾರಿಗೂ ಬರಂಗಿಲ್ಲ. ಇನ್ನು ಮಾಡದಿದ್ರೆ ಮುಂದೆ ಉಳಿಯಂಗಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ನನಗೆ ಬಂದ ಸಂಪತ್ತು, ನನಗೆ ಬಂದ ರೂಪ, ನನಗೆ ಬಂದಿರತಕ್ಕಂಥ ಧನ, ಈ ಶಕ್ತಿ ಇದು ಹಿಂಗೆ ಉಳಿಬೇಕನ್ನಂಗಿದ್ರೆ ಮಾಡ್ರಿ. ಮಾಡಿದ್ರೆ ಉಳಿತದೆ, ಇಲ್ದಿದ್ರೆ ಉಳಿಯಂಗಿಲ್ಲ. ಯಾರು ಮಾಡಿಲ್ಲ ಅವರು ಉಳಿದಿಲ್ಲ ಅನ್ನೋದು ಪುರಾಣ ಇತಿಹಾಸ ಅದಾವಲ್ಲ. ಯಾರು ಮಾಡಿಲ್ಲ ಅವ್ರದ್ದು ಉಳಿದಿಲ್ಲ. ಶ್ರೀಮಂತ ಹೋಗಿ ಬಡವರಾಗ್ಯಾರ, ಜೀವನ ಕಾಲದಲ್ಲೇ ಬಡವರಾಗ್ಯಾರ, ಆರೋಗ್ಯ ಹೋಗಿ ಅನಾರೋಗ್ಯ ಆಗ್ಯಾರ, ಮಾನವುಳ್ಳವ್ರು ಅಪಮಾನ ಆಗ್ಯಾರ. ನೋಡ್ತಾ ಇದ್ದೀರಿ. ನೋಡೋನು ಕೂಡ ಮತ್ತೆ ನಾವು ಮಾಡ್ತೀವಿ ಅಂದರೆ ರಾತ್ರಿ ಕಂಡು ಬಾಯಿ ಹಗಲು ಬಿದ್ರಂತ. ರಾತ್ರಿ ನೋಡಿದ ಬಾವಿ ಹಗಲು ಬಿದ್ದರೆ ಹೆಂಗೆ ಮೂರ್ಖ ಅಂತಾರೆ. ಹಂಗೆ ಜಗತ್ತಿನೊಳಗೆ ಎಲ್ಲರೂ ನೋಡಕತ್ತೇವೆ. ನೀವು ನೋಡಿ ಮತ್ತೆ ನಾನು ಹಾಗೆ ಮಾಡ್ತೀನಿ ಅಂದ್ರೆ ಹಗಲು ಕಂಡು ಬಾಯಿ ರಾತ್ರಿ ಬಿದ್ದಂಗೆ ಪುಣ್ಯಾತ್ಮರೇ ಅಂಥದ್ದನ್ನು ಮಾಡಬಾರ್ದು. ನಾವು ಪರಮಾತ್ಮನ ಪ್ರಾರ್ಥನೆ ಮಾಡೋನು, ಗುರುವಿಗೆ ಪ್ರಾರ್ಥನೆ ಮಾಡೋಣ, ಹೇ ಪರಮಾತ್ಮ ಅಂಥ ಬುದ್ಧಿ ನಮಗೆ ಕೊಡಬೇಡ. ನಮಗೆ ಸದಾ ದಾನ ಧರ್ಮ ಪ್ರೇಮ ಭಜನೆ ಭಕ್ತಿ ಉಪಕಾರ ಮಾಡ್ತಕ್ಕಂಥ ಶಕ್ತಿ ಬುದ್ಧಿ ಕೊಡುವಂಥ ಪರಮಾತ್ಮನ ಕೇಳ್ತಾ ಇವತ್ತಿನ ಪ್ರವಚನ ಸಮಾಪ್ತಿ ಮಾಡೋನು. ನಾಳೆ 31, ನಾಳೆ 1, ಇನ್ನು 2 ದಿವಸ ಸಾಯಂಕಾಲದ ಪ್ರವಚನ ನಡೀತದೆ. 2ನೇ ತಾರೀಕಿಗೆ ಅಮಾವಾಸ್ಯೆ ಪೂಜೆ, ಮಧ್ಯಾಹ್ನದಾಗ ಸಮಾಪ್ತಿ. ಅದಕ್ಕೆ ತಾವೆಲ್ಲರೂ ಬರಬೇಕು, ಪ್ರಸಾದ ಸ್ವೀಕಾರ ಮಾಡಬೇಕು. ಒಂದೇ ಮಾತು ನಾನು ನಿಮಗೆ ಹೇಳ್ತೀನಿ,
ಮನುಷ್ಯ ತಪ್ಪು ಮಾಡೋದು ಸ್ವಭಾವ. ತಪ್ಪು ಮಾಡಲಿ ಅಂದ್ರೆ ನಾವು ಮನುಷ್ಯರೇ ಆಕ್ಕೈತಿಲ್ಲ. ನಿತ್ಯ ಪರಮಾತ್ಮನ ಬಿಡ್ಕೊಂಡು, ಹೇ ಗುರುನಾಥ, ನನ್ನ ಕೈಯಿಂದ ತಪ್ಪಾಗಲಾರ್ದಂಗೆ ನನ್ನ ಕಾಪಾಡು ಪರಮಾತ್ಮ. ಹುಡುಗ ಗೊತ್ತಿರಂಗಿಲ್ಲ ಇದು ಬೆಂಕಿ ಅಂತ, ಓಡ್ ಹೋಗ್ತಾ ಕೂಸು ಹಿಡಿಬೇಕಂತ. ತಾಯಿ ಕಾಲು ಹಿಡಿದು ಜಗಿತಾಳೆ, ಬೇಡ ಮಗ, ಬೇಡ ಮಗ, ಸುಡ್ತದ ಮಗ, ಜಗಿತಾಳೆ. ಹಂಗೆ ಪರಮಾತ್ಮ ನಾವು ಮಕ್ಕಳಿದ್ದಂಗೆ ಎಲ್ಲರೂ ತಪ್ಪು ಮಾಡ್ತೇವೆ. ಆ ಸದ್ಗುರುನಾಥ ಪರಮಾತ್ಮ ನಮಗೆ ತಾಯಿ ತಂದಿದ್ದಂಗೆ ನಮ್ಮನ್ನು ವಾಪಸ್ ಮಾಡು ಗುರುನಾಥ, ಅಂತ ಪಾಪಕ್ಕೆ ಕರ್ಕೊಂಡು ಹೋಗ್ಬೇಡ ಅಂತ ದಿನಂಪ್ರತಿ ಪ್ರಾರ್ಥನೆ ಮಾಡೋನು. ಅವನ ಕೃಪಾ ನಮ್ಮೆಲ್ಲರಿಗೆ ಆಗಲಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ.